back to second view accountancy class. In this session, shall we work out 12 marks questions on admission of a partner. So admission of a partner chapter ಅಲ್ಲಿ ಬರುವಂತಹ theoretical concepts ಏನಿದೆ ಎಲ್ಲ ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಜರ್ನಲ್ ಎಂಟ್ರೀಸ್ನೆಲ್ಲ ಎಸ್ಟರ್ಡೇ ಕ್ಲಾಸಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಲಾಸ್ಟ್ ಸೆಷನಲ್ಲಿ ಮಾಡಿರುವಂತಹ ಎಲ್ಲ ಜರ್ನಲ್ ಎಂಟ್ರೀಸ್ನ ಅದನ್ನೆಲ್ಲ ನೋಡ್ಕೊಳ್ತಾ ಹೋದರೆ ಈ ಸೆಷನಲ್ಲಿ ಮಾಡ್ತಿರುವಂತಹ 12 ಮಾರ್ಕ್ಸ್ ಕ್ವಶನ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಕ್ವಶನ್ ಬ್ಯಾಂಕ್ ಇದೆ ನಿಮ್ಮ ಕಡೆ ಆಲ್ರೆಡಿ. ಸೊ ಕ್ವಶನ್ ಬ್ಯಾಂಕಲ್ಲಿರುವಂತಹ ಕ್ವಶನ್ಸನ್ನು ನಾನು ಇವತ್ತು ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಅದಾದಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕ್ವಶನ್ಸ್ ಇದೆ ಆ ಕ್ವಶನ್ಸನ್ನು ಕೂಡ ಸಾಲ್ವ್ ಮಾಡಿಸ್ತಾ ಹೋಗೋಣ. ಕ್ವಶನ್ ಬ್ಯಾಂಕಲ್ಲಿ ಪೇಜ್ ನಂಬರ್ 34 ಇಂದ ಕ್ವಶನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಪೇಜ್ ನಂಬರ್ 34 ಅಲ್ಲಿ 12 ಮಾರ್ಕ್ಸ್ ಕ್ವಶನ್ಸ್ ಅಂತ ಇದೆ. ಸೆಕ್ಷನ್ ಡಿ 12 ಮಾರ್ಕ್ಸ್ ಕ್ವಶನ್ಸ್. Under the first question, 12 marks question, A and B are partners sharing profit and losses in the ratios of 2:1. Their balance sheet as on 31st March 2018 was as follows. So admission partner 12 marks question attend ಮಾಡಬೇಕು ಅಂದ್ರೆ ಫಸ್ಟ್ ಕ್ವಶನ್ ಅಲ್ಲಿ ಏನೇನು ಇರುತ್ತೆ ಅನ್ನೋದಾದ್ರೆ, ಓಲ್ಡ್ ಪಾರ್ಟ್ನರ್ ಇಬ್ರು ಪಾರ್ಟ್ನರ್ನ ಕೊಟ್ಟಿರ್ತಾರೆ. ಸೊ ಇಬ್ರು ಪಾರ್ಟ್ನರ್ದು ಓಲ್ಡ್ ರೇಷಿಯೋನ ಕೊಟ್ಟಿರ್ತಾರೆ. ದೆನ್ ಅವರಿಗೆ ರಿಲೇಟೆಡ್ ಇರುವಂತಹ ಒಂದು ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿರ್ತಾರೆ. ಓಲ್ಡ್ ಬ್ಯಾಲೆನ್ಸ್ ಶೀಟನ್ನು ಇರುತ್ತೆ. ದೆನ್ ಅಡಿಷನಲ್ ಇನ್ಫಾರ್ಮೇಷನ್ ಅಂತ ಹೇಳ್ಬಿಟ್ಟು ನ್ಯೂಲಿ ಅಡ್ಮಿಟ್ ಆಗಿರುವಂತಹ ಪಾರ್ಟ್ನರ್ ಯಾರಿದ್ದಾರೆ, ನ್ಯೂಲಿ ಅಡ್ಮಿಟ್ ಆಗಿರುವಂತಹ ಪಾರ್ಟ್ನರ್ ನೇಮ್ ಆ್ಯಂಡ್ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಆ್ಯಂಡ್ ಆಲ್ಸೋ ನ್ಯೂ ಪಾರ್ಟ್ನರ್ ಗುಡ್ ವಿಲ್ ಅಮೌಂಟ್, ಅದಿಷ್ಟು ಅಡ್ಜಸ್ಟ್ಮೆಂಟ್ ಎಂಟ್ರಿಯಲ್ಲಿ ಇರುತ್ತೆ. ದೆನ್ ಅದರ್ ಐಟಮ್ಸ್ ಕೂಡ ಇರುತ್ತೆ. ಮೀನ್ಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಏನು ಹೇಳಿದ್ವಲ್ಲ, ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಏನು ಮಾಡ್ತೀವಿ, ಅಡ್ಜಸ್ಟ್ಮೆಂಟ್ ಎಂಟ್ರಿಯಲ್ಲಿರುವಂತಹ ಇನ್ಕ್ರೀಸ್ಡ್ ಎಂಟ್ರಿ assets or liability and decreased assets or liabilities or outstanding entry or provision for doubtful debts entry, bad debts entries, other entries ಏನೇನು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಾವು ಎಂಟ್ರೀಸನ್ನು ಪಾಸ್ ಮಾಡ್ತಾ ಹೋಗ್ತೀವಿ. ಸೊ ಫೈನಲಿ ಈ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಕೌಂಟಲ್ಲಿ ಮೇನ್ಲಿ 3 ಅಕೌಂಟ್ಸನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಒನ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮೀನ್ಸ್ ಓಲ್ಡ್ ಪಾರ್ಟ್ನರ್ 2 ಪಾರ್ಟ್ನರ್ಸ್ ಇರ್ತಾರೆ. ದೆನ್ ಇನ್ಕ್ಲೂಡಿಂಗ್ ಅಡ್ಮಿಷನ್ ಪಾರ್ಟ್ನರ್ ಕೂಡ ಇರ್ತಾರೆ. ಸೊ ಹಾಗಾಗಿ 3 ಪಾರ್ಟ್ನರ್ದು ನೇಮನ್ನು ಹಾಕೊಂಡ್ಬಿಟ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮಾಡಬೇಕು. ಸೊ ನೀವು ಆಲ್ರೆಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿರ, ಚಾಪ್ಟರ್ 2 ಬಂದಿದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಇಮ್ಯಾಜಿನರಿ ಫಿಗರ್ ಹಾಕೊಂಡ್ಬಿಟ್ಟು ಮಾಡೋದಿರ್ಬೋದು, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಸೊ ಅದೇ ಮೆಥಡಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಅದಾದಮೇಲೆ ನಮಗೆ ರಿಕ್ವೈರ್ಮೆಂಟ್ ಇದ್ದರೆ ಕ್ಯಾಶ್ ಆಫ್ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೋಬೋದು. ದೆನ್ ಗುಡ್ ವಿಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೋಬೋದು. ದೆನ್ ಫೈನಲಿ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಲೇಬೇಕು. ಸೊ ಬ್ಯಾಲೆನ್ಸ್ ಶೀಟ್ ಮಾಡಿದಾಗ ಅದರಲ್ಲಿ ಫೈನಲಿ ಬೋತ್ ಸೈಡ್ ಈಕ್ವಲ್ ಆನ್ಸರ್ ಬಂದರೆ ನಾವು ಮಾಡಿರುವಂಥ ಆನ್ಸರ್ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಇವತ್ತು ನನ್ನ ಕ್ವಶನಲ್ಲಿ ಏನೇನಿದೆ ಎಲ್ಲೆಲ್ಲಿ ತೊಗೋಬೇಕು ಅಂತ ಹೇಳ್ತಾ ಹೋಗ್ತೀನಿ. ಸೊ ನೀಟಾಗಿ ಅದನ್ನು ಅಬ್ಸರ್ವ್ ಮಾಡಿರಿ. ಪ್ರತಿ ಕ್ವಶನ್ಗೂ ಅವೇ ಐಟಮ್ಸ್ ಇರುತ್ತೆ, ಅದೇ ಟ್ರೀಟ್ಮೆಂಟ್ ಇರುತ್ತೆ. ಸೊ ಅದೇ ಟೈಪಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಒಂದೊಂದು ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಚೇಂಜಸ್ ಆಗ್ಬೋದು, ಅದು ಬಿಟ್ಟರೆ ಬೇರೆ ಏನೂ ಚೇಂಜಸ್ ಆಗಲ್ಲ. ಸೊ ಹಾಗಾಗಿ ಪ್ರತಿ ಐಟಮ್ಸನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲೆಲ್ಲಿ ತೊಗೋಬೇಕು ಅನ್ನೋದು ನಿಮಗೆ ಪಕ್ಕ ನೀಟಾಗಿ ಗೊತ್ತಾಗಬೇಕು. ಸೊ ಒಂದನ್ನು ನೆನ್ಪಿಟ್ಕೊಳ್ರಿ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಏನು ಕ್ವಶನಲ್ಲಿದೆ ಅದನ್ನು 1 ಟೈಮ್ ಅಷ್ಟೇ ನಾವು ಎಂಟ್ರೀಸ್ ಮಾಡ್ತೀವಿ. ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಏನು ಕೊಟ್ಟಿರ್ತಾರೆ ಅದನ್ನ ಡಬಲ್ ಟೈಮ್ ಎಂಟ್ರಿ ಮಾಡ್ತೀವಿ. ಅದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗಿರ್ಬೋದು, ದೆನ್ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಆ್ಯಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗಿರ್ಬೋದು, ದೆನ್ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು. ಸೊ ಫೈನಲಿ ಬ್ಯಾಲೆನ್ಸ್ ಶೀಟಿಗೆ ಎಲ್ಲ ಎಂಟ್ರೀಸು ಬರಲೇಬೇಕು. ಓಕೆ, ಇಷ್ಟು ಬೇಸಿಕ್ ಆಗಿ ನೀವು ನೀಟಾಗಿ ನೆನಪಿಟ್ಕೋಬೇಕಾಗಿರೋದು. ಓಕೆ, ಕ್ವಶನಿಗೆ ಬರೋಣ. A and B are partners sharing profit and losses in the ratios of 2:1. Their balance sheet as on 31st March 2018 was as follows. So revaluation account ಏನು ಮಾಡ್ತೀವಲ್ಲ ಅಲ್ಲಿ A and B ದು ಎಷ್ಟು ರಿವ್ಯಾಲ್ಯೂಡ್ ಅಸೆಟ್ಸ್, ರೀಅಸೆಸ್ಮೆಂಟ್ ಲಯಬಿಲಿಟೀಸ್ ಏನಿದೆ ಅಂತ ಹೇಳ್ಬಿಟ್ಟು ನಾವು ಆನ್ಸರ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಫೈನಲ್ ಆಗಿ ಅದರಲ್ಲಿ ಪ್ರಾಫಿಟ್ ಆನ್ಸರ್ ಬರ್ಬೋದು ಅಥವಾ ಲಾಸ್ ಆನ್ಸರ್ ಬರ್ಬೋದು. ಸೊ ಏನೇ ಆನ್ಸರ್ ಬಂದರೂ 2:1 ರೇಷಿಯೋ ಕೊಟ್ಟಿದ್ದಾರಲ್ಲ, ಆ 2:1 ರೇಷಿಯೋದಲ್ಲಿ ನಾವಲ್ಲಿ ಶೇರ್ ಮಾಡಬೇಕಾಗುತ್ತೆ. ದೆನ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2018. ಸೊ 2018 ಬ್ಯಾಲೆನ್ಸ್ ಶೀಟನ್ನು ಕೊಡ್ತಾ ಹೋಗಿದ್ದಾರೆ. ಲಯಬಿಲಿಟಿ ಸೈಡ್ ರುಪೀಸ್, ಅಸೆಟ್ ಸೈಡ್ ಆ್ಯಂಡ್ ರುಪೀಸ್. ಲಯಬಿಲಿಟಿ ಸೈಡ್ ಎಂಟ್ರೀಸ್ ನೋಡಿ. ಫಸ್ಟ್ ಒನ್ ಕ್ರೆಡಿಟಾರ್ಸ್. ಸೊ ಕ್ರೆಡಿಟಾರ್ಸ್ ಇದು ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ತಗೋಬೇಕು. ನೆಕ್ಸ್ಟು ನ್ಯೂ ಬ್ಯಾಲೆನ್ಸ್ ಶೀಟ್ ಏನು ಮಾಡ್ತೀವಲ್ಲ ಅದರಲ್ಲಿ ಈ ಕ್ರೆಡಿಟಾರ್ಸನ್ನು ಎಂಟ್ರಿ ಮಾಡ್ತೀವಿ.
Then bills payable, it is also taken under newly prepared the balance sheet entry. ಹೊಸದಾಗಿ ಬ್ಯಾಲೆನ್ಸ್ ಶೀಟ್ ಏನು ಪ್ರಿಪೇರ್ ಮಾಡ್ತೀವಲ್ಲ ಅದರಲ್ಲಿ ಎಂಟ್ರಿ ಮಾಡಬೇಕು. ರಿಸರ್ವ್ ಫಂಡ್, ಸೊ ರಿಸರ್ವ್ ಫಂಡ್ ಏನಿರುತ್ತೆ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ದೆನ್ ಕ್ಯಾಪಿಟಲ್ ಎಂಟ್ರಿ, ಎ ಆ್ಯಂಡ್ ಬಿ ಕ್ಯಾಪಿಟಲ್ ಅಮೌಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇದು ಕೂಡ ಕ್ಯಾಪಿಟಲ್ಸ್ ಅಂತ ಏನಿದೆ ಇದು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರಬೇಕು. ಸೊ ಲಯಬಿಲಿಟಿ ಸೈಡ್ ಅಲ್ಲಿ ಏನು ಇರುತ್ತಲ್ಲ, ಸೊ ಅಕ್ಯುಮುಲೇಟೆಡ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಅಂತ ಬಂದಿದೆ ನಿಮಗೆ ಆಲ್ರೆಡಿ ಥಿಯರಿ ಪಾರ್ಟ್ ಅಲ್ಲಿ ಇದೆ. ಅಕ್ಯುಮುಲೇಟೆಡ್ ಅಡ್ಜಸ್ಟ್ಮೆಂಟ್ ಪ್ರಾಫಿಟ್ ಆರ್ ಲಾಸಸ್ ಎಂಟ್ರಿ ಆರ್ ರಿಸರ್ವ್ ಫಂಡ್ ಎಂಟ್ರಿ ಆರ್ ಜನರಲ್ ರಿಸರ್ವ್ಸ್ ಎಂಟ್ರೀಸ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾವು ಥಿಯರಿ ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಸೊ ರಿಸರ್ವ್ ಫಂಡ್ ಆರ್ ಪ್ರಾಫಿಟ್ ಆರ್ ಲಾಸಸ್ ಎಂಟ್ರಿ given in the liability side of the balance sheet, it should be taken under the partners capital account credit side. ಸೊ ಅಲ್ಲಿ ಲಯಬಿಲಿಟಿ ಸೈಡ್ ಏನು ಕೊಟ್ಟಿರ್ತಾರಲ್ಲ ಅದನ್ನ ಏನು ಮಾಡ್ಬೇಕು ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಕೊಡಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ರಿಸರ್ವ್ ಫಂಡ್ ಬರಬೇಕು. ದೆನ್ ಕ್ಯಾಪಿಟಲ್ ಎಂಟ್ರಿ ಇದೆ, ಕ್ಯಾಪಿಟಲ್ ಎಂಟ್ರಿನೂ ಬರಬೇಕು. ದೆನ್ ಇನ್ ಕೇಸ್ ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟಿದ್ರೆ ಅದು ಆಪ್ಷನಲ್, ಕೊಟ್ಟರೆ ಕೊಡ್ಬೋದು, ಇಲ್ಲ ಅಂದರೆ ಕೊಡೋದಿಲ್ಲ ಒಂದೊಂದು ಕ್ವಶನ್ಗೆ. ಸೊ ಇದ್ರಲ್ಲಿ ನೋಡ್ಕೊಳ್ಳಿ, ಲಯಬಿಲಿಟಿ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಕೊಟ್ಟಿಲ್ಲ, ಅಸೆಟ್ ಸೈಡಲ್ಲೂ ಪ್ರಾಫಿಟ್ ಆ್ಯಂಡ್ ಲಾಸಸ್ ಅಂತ ಕೊಟ್ಟಿಲ್ಲ. ಇನ್ ಕೇಸ್ ಕೊಟ್ಟರೆ ಲಯಬಿಲಿಟಿ ಸೈಡಲ್ಲಿರುವಂತಹ ಪ್ರಾಫಿಟ್ ಆ್ಯಂಡ್ ಲಾಸಸ್ ಅಮೌಂಟನ್ನು ಕ್ರೆಡಿಟ್ ಸೈಡಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಎಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಇನ್ ಕೇಸ್ ಅಸೆಟ್ ಸೈಡ್ ಕೊಟ್ಟಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸಸ್ ಅಂತ ಹೇಳ್ಬಿಟ್ಟು ಅದನ್ನು ಡೆಬಿಟ್ ಸೈಡಲ್ಲಿ ಕೊಡಬೇಕು. ಯಾವ ಅಕೌಂಟಿಗೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ. ಇಟ್ಸ್ distribution for only for old partners, existing partner A and B existing partners ಏನಿದ್ದಾರೆ ಅವ್ರಿಗೆ ಮಾತ್ರ ಶೇರ್ ಮಾಡಬೇಕು. ಅವ್ರದ್ದು ಶೇರ್ ಏನಿದೆ 2:1 ಇದೆ ಅದನ್ನು ತೊಗೊಂಡ್ಬಿಟ್ಟು ಶೇರನ್ನು ಮಾಡ್ತಾ ಹೋಗ್ಬೇಕು. ಸೊ ಗೊತ್ತಾಯ್ತಾ ಲಯಬಿಲಿಟಿ ಸೈಡಲ್ಲಿ ಇರುವಂತಹ ಎಂಟ್ರೀಸ್ ಎಲ್ಲೆಲ್ಲಿ ತಗೋಬೇಕು ಅಂತ. ಫಸ್ಟ್ ಒನ್ ಕ್ರೆಡಿಟಾರ್ಸ್ ಇದೆ, ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ತಗೋಬೇಕು. ಬಿಲ್ಸ್ ಪೇಬಲ್, ಇಟ್ ಈಸ್ ಆಲ್ಸೋ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ. ರಿಸರ್ವ್ ಫಂಡ್, ಇಟ್ ಈಸ್ ಅ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಂಟ್ರಿ. ಆ್ಯಂಡ್ ಕ್ಯಾಪಿಟಲ್ಸ್, A 60,000, B 40,000. It should be entered into the partners capital account credit side. Partners capital account ಅಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಅಸೆಟ್ ಸೈಡ್ ಬನ್ನಿ. ಫಸ್ಟ್ ಒನ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಇದೆ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಏನಿದೆ ಇದು ಬ್ಯಾಲೆನ್ಸಸ್ ಎಂಟ್ರಿ. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ನಾವು ಪ್ರಿಪೇರ್ ಮಾಡ್ಕೊಂಡಾಗ ಬ್ಯಾಲೆನ್ಸ್ ಬ್ರಾಕ್ ಡೌನ್ ಅಂತ ಹಾಕೋಬೇಕು. ಇನ್ ಕೇಸ್ ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಮಾಡಿಲ್ಲ ಅಂದರೆ ಡೈರೆಕ್ಟ್ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಆ ಎಂಟ್ರಿ ಕೊಡಬೇಕು. ದೆನ್ ಸ್ಟಾಕ್ ಎಂಟ್ರಿ, ಬ್ಯಾಲೆನ್ಸ್ ಶೀಟ್ ಎಂಟ್ರಿ. ಡೆಬಿಟಾರ್ಸ್, ಬ್ಯಾಲೆನ್ಸ್ ಶೀಟ್. ಮಷಿನರಿ, ಬ್ಯಾಲೆನ್ಸ್ ಶೀಟ್. ಬಿಲ್ಡಿಂಗ್, ಬ್ಯಾಲೆನ್ಸ್ ಶೀಟ್ ಎಂಟ್ರಿ. ಇನ್ವೆಸ್ಟ್ಮೆಂಟ್, ಬ್ಯಾಲೆನ್ಸ್ ಶೀಟ್ ಎಂಟ್ರಿ. ಸೊ ಇದಿಷ್ಟು ಟೋಟಲ್ ಅಮೌಂಟ್ಸ್ ಏನಿದೆ ಇದನ್ನೆಲ್ಲ ಬ್ಯಾಲೆನ್ಸ್ ಶೀಟಿಗೆ ತೊಗೊಳ್ತೀವಿ. ಇನ್ ಕೇಸ್ ಇದ್ರ ಮೇಲೆ ಏನಾದರೂ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಕೊಟ್ಟಿದ್ರೆ, ಅಡ್ಜಸ್ಟ್ಮೆಂಟಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಏನಾದರೂ ಕೊಟ್ಟಿದ್ರೆ ಆ ರೀತಿ ಎಂಟ್ರೀಸ್ಗಳನ್ನು ಮಾತ್ರ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತಗೊಳ್ತಾ ಹೋಗಬೇಕು. ಸೊ ಬಿಲ್ಡಿಂಗ್ ಇನ್ಕ್ರೀಸಸ್ ಎಂಟ್ರಿ ಆರ್ ಡಿಕ್ರೀಸಸ್ ಎಂಟ್ರಿ ಆರ್ ಡಿಪ್ರಿಸಿಯೇಷನ್ ಎಂಟ್ರಿ ಆರ್ ಅಪ್ರಿಸಿಯೇಷನ್ ಎಂಟ್ರೀಸನ್ನು ಕೊಡ್ತಾ ಹೋಗಿರ್ತಾರೆ. ಸೊ ಆ ರೀತಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್ಸ್ ಏನಿರುತ್ತೆ ಅದನ್ನು ಮಾತ್ರ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರೀಸ್ ಮಾಡ್ತಾ ಹೋಗ್ತೀವಿ. Then adjustment on 1/4/2018, C is admitted into the partnership on the following conditions. So C partner admission ಆಗಿದ್ದಾರೆ. ಸೊ ಫಾಲೋಯಿಂಗ್ ಕಂಡೀಷನ್ಸ್ ಅಂದರೆ ಅವ್ರು ಕೆಲವೊಂದು ಕ್ಯಾಪಿಟಲ್ ಅಮೌಂಟನ್ನು ತೊಗೊಂಡು ಬಂದಿರ್ತಾರೆ, ಗುಡ್ ವಿಲ್ ಅಮೌಂಟನ್ನು ತೊಗೊಂಡು ಬಂದಿರ್ತಾರೆ, ಶೇರನ್ನು ತೊಗೊಂಡು ಬಂದಿರ್ತಾರೆ. ಸೊ ಅದೆಲ್ಲ ಇನ್ಫಾರ್ಮೇಷನ್ ಅಡ್ಜಸ್ಟ್ಮೆಂಟಲ್ಲಿ ಕೊಡ್ತಾ ಹೋಗಿರ್ತಾರೆ. ಒಂದನ್ನು ನೆನ್ಪಿಟ್ಕೊಳ್ರಿ, ಇಷ್ಟೊತ್ತು ನಾನು ಹೇಳಿದ್ನಲ್ಲ ಬ್ಯಾಲೆನ್ಸ್ ಶೀಟ್ ಎಂಟ್ರಿ ಅದು ಓನ್ಲಿ ಒನ್ ಟೈಮ್ ಎಂಟ್ರಿ ಮಾಡಬೇಕು. ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಆಗಿರ್ಬೋದು, ಲಾಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಆಗಿರ್ಬೋದು. ದೆನ್ ಅಡಿಷ್ನಲ್ ಇನ್ಫಾರ್ಮೇಷನ್ ಏನು ಬರುತ್ತಲ್ಲ, ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಫಸ್ಟ್ ಎಂಟ್ರಿ ಏನಿದೆ ಇಟ್ ಶುಡ್ ಬಿ ಟೇಕನ್ ಅಂಡರ್ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಫಸ್ಟ್ ಎಂಟ್ರಿ ಸಿ ಶುಡ್ ಬಿ ಬ್ರಿಂಗ್ ಇನ್ ಕ್ಯಾಶ್ ರುಪಿ 25,000 ಆಸ್ ಹಿಸ್ ಕ್ಯಾಪಿಟಲ್ ಆ್ಯಂಡ್ 15,000 ಗುಡ್ ವಿಲ್ ಫಾರ್ ಹಿಸ್ 1/5 ಶೇರ್ ಇನ್ ದಿ ಫ್ಯೂಚರ್ ಪ್ರಾಫಿಟ್ಸ್. ಸೊ ಫ್ಯೂಚರ್ ಪ್ರಾಫಿಟ್ಸ್ ಡಿಸ್ಟ್ರಿಬ್ಯೂಷನ್ 1/5 ಅಂತ ಹೇಳ್ಕೊಟ್ಟಿದ್ದಾರೆ ಶೇರ್. ದೆನ್ ಸಿ ಶುಡ್ ಬ್ರಿಂಗ್ ಇನ್ ಕ್ಯಾಶ್ ರುಪಿ 25,000. ಸೊ 25,000 ಅಮೌಂಟನ್ನು ಕ್ಯಾಪಿಟಲ್ ಅಮೌಂಟನ್ನು ಕ್ಯಾಶಲ್ಲಿ ತೊಗೊಂಡು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಈ ಪಾರ್ಟ್ನರ್ಗೆ ರಿಲೇಟೆಡ್ ಇರುವಂಥ ಎಂಟ್ರೀಸ್ ಏನಾಗಬೇಕದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಂಟ್ರಿಗೆ ಬರಬೇಕು. ಗುಡ್ ವಿಲ್ ಇದೆ, ಸೊ ಗುಡ್ ವಿಲ್ ಕೂಡ ಏನು ಮಾಡಬೇಕು ಅದು ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಂಟ್ರಿಯಲ್ಲಿ ಬರುತ್ತೆ. ಸೊ ಗುಡ್ ವಿಲ್ ಜರ್ನಲ್ ಎಂಟ್ರೀಸ್ನ ನೀವು ಆಲ್ರೆಡಿ ಬರ್ಕೊಂಡಿರಾ, ಸೊ ಒಂದ್ಸರಿ ನೋಡ್ಕೊಂಬಿಡಿ. ಸೊ ಗುಡ್ ವಿಲ್ ಅಮೌಂಟ್ ಏನಿರುತ್ತೆ, ಗುಡ್ ವಿಲ್ ಇಟ್ ಶುಡ್ ಬಿ ಬ್ರಿಂಗ್ ಇನ್ ಕ್ಯಾಶ್ ಬೈ ದಿ ನ್ಯೂ ಪಾರ್ಟ್ನರ್ ಅಂತ ಹೇಳಿದಾಗ ಫಸ್ಟ್ ಜರ್ನಲ್ ಎಂಟ್ರಿ ಏನಂತ ಬರುತ್ತೆ ಅಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಗುಡ್ ವಿಲ್ ಅಕೌಂಟ್. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಏನು ಪ್ರಿಪೇರ್ ಮಾಡ್ತೀವಲ್ಲ ಅದರಲ್ಲಿ ಡೆಬಿಟ್ ಸೈಡಲ್ಲಿ ಗುಡ್ ವಿಲ್ ಅಂತ ಎಂಟ್ರಿ ಮಾಡ್ತೀವಿ. ದೆನ್ ಸೆಕೆಂಡ್ ಎಂಟ್ರಿ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಗುಡ್ ವಿಲ್
ಅಮಾಂಗ್ ದಿ ಓಲ್ಡ್ ಪಾರ್ಟ್ನರ್ಸ್. ಓಲ್ಡ್ ಪಾರ್ಟ್ನರ್ಗೆ ಗುಡ್ ವಿಲ್ ಅಮೌಂಟ್ ಅನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಎಂಟ್ರಿ. ಸೊ ಸೆಕೆಂಡ್ ಎಂಟ್ರಿ ಅಂತ ಬರುತ್ತಲ್ಲಿ ಗುಡ್ ವಿಲ್ ಅಕೌಂಟ್ ಡೆಟಾರ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಅದು ಎಲ್ಲಿ ಬರಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರಲ್ಲಿ ಬರಬೇಕು. ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ ಗುಡ್ ವಿಲ್ ಅಕೌಂಟ್. ಸೊ ಈ ರೀತಿಯಾಗಿ ನಾವೇನು ಮಾಡಬೇಕಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ಬೇಕು. ಇನ್ ಕೇಸ್ ಅದರಲ್ಲಿ ಕಂಟಿನ್ಯೂ ಪಾರ್ಟ್ ಅಲ್ಲಿ ಗುಡ್ ವಿಲ್ ವಿತ್ಡ್ರಾನ್ ಬೈ ದಿ ಓಲ್ಡ್ ಪಾರ್ಟ್ನರ್ ಅಂತ ಮೆನ್ಷನ್ ಆಗಿರುತ್ತೆ. ಸೊ ಗುಡ್ ವಿಲ್ ವಿತ್ಡ್ರಾನ್ ಅಂತ ಹೇಳಿದಾಗ ಈ ಕಡೆ ಕ್ರೆಡಿಟ್ ಸೈಡ್ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಗುಡ್ ವಿಲ್ ಅಮೌಂಟ್ ಅನ್ನ ವಿತ್ಡ್ರಾನ್ ಮಾಡಬೇಕು. ಸೊ ಇದ್ರಲ್ಲಿ ವಿತ್ಡ್ರಾನ್ ಆಗಿಲ್ಲ. ಸೊ ಹಾಗಾಗಿ ಏನು ಮಾಡ್ತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ತೀವಿ. ಅದಾದ್ಮೇಲೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ತೀವಿ. ದೆನ್ ಸೆಕೆಂಡ್ ಎಂಟ್ರಿ. ಸೊ ಫಸ್ಟ್ ಎಂಟ್ರಿ ಎಲ್ಲಿ ಬರುತ್ತದೋ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಪ್ರತಿ ಕ್ವಶನ್ ಅಲ್ಲೂ ಅದನ್ನೇ ಕೊಟ್ಟಿರ್ತಾರೆ. ಸೊ ಅಲ್ಲಿ ಕೊಟ್ಟಿರುವಂಥ ಎಂಟ್ರೀಸು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲೇ ಬರುತ್ತೆ. ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಆ್ಯಂಡ್ ನ್ಯೂ ಪಾರ್ಟ್ನರ್ ಗುಡ್ ವಿಲ್ ಅಮೌಂಟ್ ಎರಡು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ದೆನ್ ಸೆಕೆಂಡ್ ಎಂಟ್ರಿ, ಥರ್ಡ್ ಎಂಟ್ರಿ ಆ್ಯಂಡ್ ಫೋರ್ತ್ ಎಂಟ್ರಿ ಇವೆಲ್ಲ ಅಡಿಷನಲ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್. ಇನ್ಕ್ರೀಸ್ ಆರ್ ಡಿಕ್ರೀಸಸ್ ಎಂಟ್ರಿ, ಔಟ್ಸ್ಟ್ಯಾಂಡಿಂಗ್ ಎಂಟ್ರಿ, RDD ಎಂಟ್ರಿ ಇವೆಲ್ಲ ಏನಾಗುತ್ತೆ? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬರುತ್ತೆ. ಸೊ ಸೆಕೆಂಡ್ ಎಂಟ್ರಿ ನೋಡಿ, ಪಾಯಿಂಟ್ ನಂಬರ್ B, appreciated building at 20% and stock is revalued at 12%. So appreciation means increases. Appreciation building at 20%. So building value ಮೇಲೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಿಲ್ಡಿಂಗ್ ಅಮೌಂಟ್ ಇದೆ 60,000 ಇದೆ. ಬಿಲ್ಡಿಂಗ್ ಅಮೌಂಟ್ 60,000 ಇದೆ. ಸೊ ಈ ಅಮೌಂಟ್ ಮೇಲೆ ಏನಾಗಿದೆ? 20% ಅಮೌಂಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. ಇನ್ಕ್ರೀಸ್ ಆಗಿದೆ. ಸೊ 0 0 0 ಕ್ಯಾನ್ಸಲ್ ಮಾಡ್ತೇವೆ. ಕ್ಯಾನ್ಸಲ್ ಮಾಡಿಕೊಂಡು 6,000 ಇಂಟು 2% ಅನ್ನ ಅಪ್ಲೈ ಮಾಡ್ತೀರಾ. ಆನ್ಸರ್ 12,000 ಬರುತ್ತೆ. ಓಕೆ, 12,000 rupees. ಸೊ ಈ 12,000 ಏನಾಯ್ತಲ್ಲಿ? ಅಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಅಮೌಂಟ್. Appreciation means increases building amount. Increases building amount. So increases ಏನು ಬರುತ್ತೆ? ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ನಿಮಗೆ ಫಾರ್ಮೆಟ್ ಅದಕ್ಕೆ ಕೊಟ್ಟಿರೋದು. ನೀಟಾಗಿ ಫಾರ್ಮೆಟ್ ಅನ್ನು ನೋಡ್ಕೊಳ್ರಿ. ಇನ್ಕ್ರೀಸಸ್ ಇನ್ ಅಸೆಟ್ಸ್ ಇಟ್ ಶುಡ್ ಬಿ ಟೇಕನ್ ಅಂಡರ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಏನು ಮಾಡಬೇಕೀಗ? ಅಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಎಷ್ಟು ಅಮೌಂಟ್ ಅನ್ನು ಎಂಟ್ರಿ ಮಾಡಬೇಕಲ್ಲಿ? ಓನ್ಲಿ ಫಾರ್ 12,000 ನಾಟ್ ಫಾರ್ 60,000. 12,000 ಇನ್ ಇನ್ಕ್ರೀಸ್ಡ್ ಅಮೌಂಟ್ ಬಂದಲ್ಲ, ಇದನ್ನ ಮಾತ್ರ ಎಂಟ್ರಿ ಮಾಡಬೇಕು. ಇನ್ನೊಂದು ಟೈಮ್ ಎಂಟ್ರಿ ಮಾಡಬೇಕು. ದೆನ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಒನ್ ಟೈಮ್ ಎಂಟ್ರಿ ಮಾಡಬೇಕು. ಯಾಕೆ ಹೇಳಿ? ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರುವಂಥ ಎಂಟ್ರೀಸ್ ಎಲ್ಲ ಡಬಲ್ ಟೈಮ್ ಎಂಟ್ರಿ ಆಗುತ್ತೆ ಅಂತ ಹೇಳಿದ್ವಿ. ಸೊ ಹಾಗಾಗಿ ಫಸ್ಟ್ ಏನು ಮಾಡಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ 12,000 ಕೊಡಬೇಕು. ಏನಕ್ಕೆ ಇದನ್ನು ಕೊಡ್ತೀವಿ? ಬಿಲ್ಡಿಂಗ್ ಅಮೌಂಟ್ ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸಸ್ ಆಗಿರೋದ್ರಿಂದ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಇನ್ಕ್ರೀಸ್ ಆಗಿರುವಂತಹ 12,000 ಅಮೌಂಟ್ ಅನ್ನು ಎಂಟ್ರಿ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಏನು ಮಾಡಬೇಕು? ಬ್ಯಾಲೆನ್ಸ್ ಶೀಟಿಗೆ ಹೋಗಬೇಕು. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ 60,000 ಬಿಲ್ಡಿಂಗ್ ಅಮೌಂಟ್ ಅಂತ ತಗೊಂಡಿರ್ತೀರಾ, ಅದಕ್ಕೆ ಇದನ್ನ ಆ್ಯಡ್ ಮಾಡಬೇಕು. ಅಪ್ರಿಸಿಯೇಷನ್ ಇನ್ಕ್ರೀಸ್ ಆಗಿರೋ ಅಮೌಂಟ್ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಎಲ್ಲಿ? ಬ್ಯಾಲೆನ್ಸ್ ಶೀಟ್ ಎಂಟ್ರಿಯಲ್ಲಿ. ಓಕೆ, ಕ್ಲಿಯರ್ ಆಯ್ತಾ? ಫಸ್ಟ್ ಟೈಮು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ತಗೊಳ್ತೀವಿ. ಸೆಕೆಂಡ್ ಟೈಮಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ತೀವಿ. ಅಪ್ರಿಸಿಯೇಷನ್ ಇರೋದ್ರಿಂದ ಅದನ್ನ ಆ್ಯಡ್ ಮಾಡ್ತೀವಿ. ಇನ್ ಕೇಸ್ ಡಿಪ್ರಿಸಿಯೇಷನ್ ಇದ್ರೆ ಮೈನಸ್ ಮಾಡಬೇಕು. ದೆನ್ ಸೆಕೆಂಡ್ ಎಂಟ್ರಿ ಅದರಲ್ಲೇ ನೋಡಿ, ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಎಟ್ ₹12,000. ಸೊ ಅಮೌಂಟ್ ಕೊಟ್ಟಿದ್ದಾರೆ, ಟೋಟಲ್ ಅಮೌಂಟ್ ಅವರೇ ಕೊಟ್ಟರೆ ನೀವು ಕಂಪೇರ್ ಮಾಡಬೇಕು. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಅಮೌಂಟ್ ಎಷ್ಟಿದೆ, ಅಡ್ಜಸ್ಟ್ಮೆಂಟಲ್ಲಿ ಕರೆಂಟ್ ಇಯರ್ ಅಮೌಂಟ್ ಎಷ್ಟಿದೆ ಅಂತ ಕಂಪ್ಯಾರಿಸನ್ ಮಾಡ್ತೀವಿ. ಕಂಪೇರ್ ಮಾಡಿದಾಗ ಇನ್ಕ್ರೀಸ್ ಬರುತ್ತೋ ಡಿಕ್ರೀಸ್ ಬರುತ್ತೋ ನೋಡಬೇಕು. ಡಿಕ್ರೀಸ್ ಬಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಆಗುತ್ತೆ. ಇನ್ ಕೇಸ್ ಅಸೆಟ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಬಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ನೋಡಿ, ಸ್ಟಾಕ್ ಅಮೌಂಟ್ ಲಾಸ್ಟ್ ಇಯರ್ ಎಷ್ಟಿದೆ? 15,000 ಇದೆ. 15,000 ಇದೆ. ಇದು ಲಾಸ್ಟ್ ಇಯರ್ ಅಮೌಂಟ್. ಬಟ್ ಕರೆಂಟ್ ಇಯರ್ ಅಮೌಂಟ್ ಎಷ್ಟಿದೆ? ಕರೆಂಟ್ ಇಯರ್ ಅಮೌಂಟ್ 12,000 ಇದೆ. 12,000 it is compared to the 15,000, 3,000. The difference value 3,000 it is decreases amount. Decrease amount ಆಯ್ತು, ಕಡಿಮೆ ಆಯಿತು. ಸೊ ಡಿಕ್ರೀಸ್ ಅಮೌಂಟ್ ಇರೋದ್ರಿಂದ ಇದನ್ನೇನು ಮಾಡಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಕೊಡಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್. ಯಾಕೆಂದರೆ ಲಾಸ್ಟ್ ಇಯರ್ನಲ್ಲಿ ನೋಡಿದಾಗ 15,000 ಸ್ಟಾಕ್ ಅಮೌಂಟ್ ಇದೆ.
ಬಟ್ ಈ ವರ್ಷ ಏನಾಗಿದೆ 12,000 ಅಷ್ಟೇ ಸ್ಟಾಕ್ ಅಮೌಂಟ್ ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ. ಸೊ ಕಂಪೇರ್ ಮಾಡಿದಾಗ ಏನು ಕಡಿಮೆ ಬರುತ್ತಲ್ಲ, ಕಡಿಮೆ ಬಂದರೆ ಅದು ಡಿಕ್ರೀಸಸ್ ಆನ್ ಸ್ಟಾಕ್ ವ್ಯಾಲ್ಯೂ. ಸೊ ಡಿಕ್ರೀಸ್ ಆಗಿರೋ ವ್ಯಾಲ್ಯೂವನ್ನು ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ ಸೈಡಲ್ಲಿ ಎಂಟ್ರಿ ಮಾಡಿ. ಇನ್ ಕೇಸ್ ಇನ್ಕ್ರೀಸ್ ಆಗಿದ್ರೆ, ಇನ್ಕ್ರೀಸ್ ಆದರೆ ಏನು ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಕೊಡಬೇಕು. ಸೊ ಫಸ್ಟ್ ಟೈಮ್ ಏನು ಮಾಡ್ತೀರಾ, ಫಸ್ಟ್ ಟೈಮಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಸೆಕೆಂಡ್ ಟೈಮ್ ಏನು ಮಾಡಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಡಿಕ್ರೀಸ್ ಅಂತ ಇರೋದ್ರಿಂದ ಇದನ್ನೇನು ಮಾಡಬೇಕು, 15,000ರಲ್ಲಿ 3,000 ಮೈನಸ್ ಮಾಡಬೇಕು. ಅಂದರೆ ಔಟ್ರ್ ಕಾಲಮಲ್ಲಿ ಎಷ್ಟು ಬರಬೇಕಲ್ಲಿ 12,000 ಬರಬೇಕು. ಔಟ್ರ್ ಕಾಲಮಿಗೆ 12,000 ಬರಬೇಕು ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ. ನೆಕ್ಸ್ಟ್ ಎಂಟ್ರಿ, ಥರ್ಡ್ ಎಂಟ್ರಿ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಮೇಂಟೈನ್ಡ್ at 5% ಆನ್ ಡೆಬಿಟರ್ಸ್. ಸೊ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಆಲ್ರೆಡಿ ನಿಮ್ಗೆ ಫಾರ್ಮೆಟ್ ಅನ್ನು ಕೊಟ್ಟಾಗ ಹೇಳಿದ್ದೆ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಬ್ಯಾಡ್ ಡೆಟ್ಸ್ ಕೊಟ್ಟರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಬರುತ್ತೆ. ಇನ್ ಕೇಸ್ ರೆಡ್ಯೂಸಸ್ PPD RDD ಕೊಟ್ಟರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ ಅಂತ ಹೇಳಿ. ಸೊ ಇಲ್ಲೇನು ಹೇಳಿದ್ದಾರೆ, ಮೇಂಟೈನ್ಡ್ at 5% ಆನ್ ಡೆಬಿಟರ್ಸ್. ಸೊ ಟೋಟಲ್ ಡೆಬಿಟರ್ಸ್ ಅಮೌಂಟ್ ಎಷ್ಟಿದೆ ಅದರಲ್ಲಿ 5% PDD ಇದೆ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಡೆಬಿಟರ್ಸ್ ಅಮೌಂಟ್ 20,000 ಇದೆ. 20,000 into 5 divided by 100, 0 0 cancel, 5 2s are 10. So 1,000 ಏನಾಯ್ತು, 1,000 RDD ಅಮೌಂಟ್ ಆಯಿತು. ಸೊ ಅಡ್ಜಸ್ಟ್ಮೆಂಟ್ ಎಂಟ್ರಿ ಇರೋದ್ರಿಂದ ಡಬಲ್ ಟೈಮ್ ಎಂಟ್ರಿ ಆಗುತ್ತೆ. ಸೊ ಫಸ್ಟ್ ಟೈಮ್ ಏನು ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಸೆಕೆಂಡ್ ಟೈಮಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ತೀವಿ. ಬ್ಯಾಲೆನ್ಸ್ ಶೀಟ್ ಇದು ಯಾವುದಕ್ಕೆ ರಿಲೇಟೆಡ್ ಇದೆ, ಡೆಬಿಟರ್ಸ್ ಅಮೌಂಟ್ಗೆ ರಿಲೇಟೆಡ್. ಸೊ ಡೆಬಿಟರ್ಸ್ ಅಮೌಂಟಲ್ಲಿ ಏನು ಮಾಡಬೇಕು, ಇದನ್ನು ಮೈನಸ್ ಮಾಡಬೇಕು. ಮೈನಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 20,000ಅಲ್ಲಿ 1,000 ಮೈನಸ್ ಮಾಡಿಬಿಟ್ಟು ಟೋಟಲ್ ಅಮೌಂಟ್ ಔಟ್ ಕಾಲಮಲ್ಲಿ ಕೊಡಬೇಕು ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಲಾಸ್ಟ್ ಒನ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಸೊ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಇಟ್ ಇಸ್ ಅ ಎಕ್ಸ್ಪೆನ್ಸಸ್ ಎಂಟ್ರಿ. ಸೊ ಇಟ್ ಶುಡ್ ಬಿ ಟೇಕನ್ ಅಂಡರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್. ಸೊ ಇದನ್ನೊಂದು ನೆನ್ಪಿಟ್ಕೊಳ್ರಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ revaluation account debit side, outstanding incomes revaluation account credit side, outstanding expenses so salary ಕೊಟ್ಟಿದೆ, so salary expenses entry, so revaluation account debit side ಅಲ್ಲಿ ತಗೊಳ್ತೀವಿ. in case commission received, outstanding commission received, outstanding rent received ಆ ಟೈಪ್ ಕೊಟ್ಟರೆ ಏನಾಗುತ್ತದು ಇನ್ಕಮ್ ಆಗುತ್ತೆ. ಸೊ ಇನ್ಕಮ್ ಅಂತ ಬಂದಾಗ ಏನು ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಸೊ ಇದಕ್ಕೆ ರಿವರ್ಸ್ ಆಗಿ ಪ್ರೀಪೇಯ್ಡ್ ಪ್ರೀ ರಿಸೀವ್ಡ್ ಅಂತ ಕೊಟ್ಟಿರ್ತಾರೆ. ಸೊ ಪ್ರೀ ರಿಸೀವ್ಡ್ ಇದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್, ಪ್ರೀಪೇಯ್ಡ್ ಕೊಟ್ಟಿದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಸೊ ಇದು ಆಲ್ರೆಡಿ ನಿಮಗೆ ಫಾರ್ಮೆಟಲ್ಲಿ ಬಂದಿದೆ ಇದೆಲ್ಲ ಎಂಟ್ರೀಸು. ಸೊ ಗೊತ್ತಿಲ್ಲ ಅಂದರೆ ಈಗ ನೋಡ್ಕೊಳ್ರಿ. ಇನ್ ಕೇಸ್ ನೀವು ಆ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂತಂದರೆ ಲಾಸ್ಟ್ ವಿಡಿಯೋ ಹೋಗಿ ವಾಚ್ ಮಾಡಿ ನೀಟಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಏನೇನು ತೊಗೋಬೇಕು, ಯಾವ ಸೈಡ್ ತೊಗೋಬೇಕು ಅನ್ನೋದೆಲ್ಲ ಇನ್ಫಾರ್ಮೇಷನ್ನು ನೀಟಾಗಿ ಗೊತ್ತಾಗುತ್ತೆ ಅಂತ. ಓಕೆ, ಇಷ್ಟು ನಮಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಇದೆ. ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಫರ್ಮ್. ಸೊ ಕ್ವಶನಲ್ಲಿ ಏನೇನಂತ ಹೇಳಿದ್ದಾರೆ, ಈಗ ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಂತೆ, ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ದಾರೆ, ದೆನ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಒಂದೊಂದನೇ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ನೆನ್ಪಿಟ್ಕೊಳ್ರಿ, ರಿವ್ಯಾಲ್ಯೂಯೇಷನ್ ಮಾಡಬೇಕು ಅಂದರೆ ಅಡ್ಜಸ್ಟ್ಮೆಂಟ್ ಸೆಕೆಂಡ್ ಇದೆಯಲ್ಲ, ಸೆಕೆಂಡ್ ಅಡ್ಜಸ್ಟ್ಮೆಂಟಿಂದ ತಗೊಳ್ತಾ ಹೋಗಬೇಕು. ಸೊ ಇನ್ಕ್ರೀಸ್ ಡಿಕ್ರೀಸಸ್ ಎಂಟ್ರಿ, PBD ಎಂಟ್ರಿ, ಔಟ್ಸ್ಟ್ಯಾಂಡಿಂಗ್ ಎಂಟ್ರಿ ಅದೇನು ಬಂದಿದೆ ಅದು ಮಾತ್ರ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೊಳ್ತೀವಿ. ಪರ್ಸೆಂಟೇಜಲ್ಲಿ ರೆಡ್ಯೂಸಸ್ ಆಗಿರೋದು, ಇನ್ಕ್ರೀಸ್ ಆಗಿರೋದು ಅದು ಮಾತ್ರ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನೆನ್ಪಿಟ್ಕೊಳ್ರಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದರೆ ಇಟ್ ಈಸ್ ರಿಲೇಟಿಂಗ್ ಟು ಓನ್ಲಿ ಫಾರ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್. ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ಗಳನ್ನು ಪಾಸ್ ಮಾಡೋದಕ್ಕೆ ಮಾತ್ರ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಫಸ್ಟ್ ಒನ್ ರಿವ್ಯಾಲ್ಯೂಯೇಷನ್ ಅಕೌಂಟ್. So first account, revaluation account. So revaluation account format already ನಿಮಗೆ ಗೊತ್ತಿದೆ. revaluation account debtor side and credit side. First column particulars, second column amount in rupees, third column same particulars, then amount in rupees.
ಸೊ ಸೆಕೆಂಡ್ ಅಡ್ಜಸ್ಟ್ಮೆಂಟ್ಸ್ ಏನಿದೆ, ಸೊ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಇಂದ ನೋಡ್ತಾ ಬನ್ನಿ. ಸೊ ಫಸ್ಟ್ ಒನ್, ಅಪ್ರಿಸಿಯೇಟ್ ಬಿಲ್ಡಿಂಗ್ at 20%. So appreciation means increases on building value. So increases assets value same barutte, building assets ide, so increases assets value, it is recording under the revaluation account credit side. So credit side alli by appreciation on building. ಸೊ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನೋಡಿ, ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಿಲ್ಡಿಂಗ್ ಅಮೌಂಟ್ ಎಷ್ಟಿದೆ, 60,000 ಇದೆ. ಈ 60,000 ಅಮೌಂಟ್ ಮೇಲೆ ಕ್ವಶನ್ ಅಲ್ಲಿ ಪರ್ಸೆಂಟೇಜ್ ಅನ್ನ ಕೊಟ್ಟಿರ್ತಾರೆ, 20% ಇದೆ ಕ್ವಶನ್ ಅಲ್ಲಿ. 20% ಅಪ್ಲೈ ಮಾಡಿ 000 ಕ್ಯಾನ್ಸಲ್ ಮಾಡಿದ್ರೆ 6,000 ಇಂಟು 2. ಸೊ 6,000 ಇಂಟು 2 12,000. ಸೊ ಬಿಲ್ಡಿಂಗ್ ಅಮೌಂಟ್ ಏನಾಗಿದೆ, 12,000 ಇನ್ಕ್ರೀಸ್ ಆಗಿದೆ, ಜಾಸ್ತಿ ಆಗಿದೆ. ಸೊ ಅಪ್ರಿಸಿಯೇಷನ್ ಆಗಿದೆ. ಸೊ ಅಪ್ರಿಸಿಯೇಷನ್ ಇರೋದ್ರಿಂದ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ತಾ ಇದೀವಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಏನು ಅಸೆಟ್ಸ್ ವ್ಯಾಲ್ಯೂ ತಗೊಂಡಿದೀವಲ್ಲ, ಇದನ್ನ ಏನ್ ಮಾಡಬೇಕು, ಬ್ಯಾಲೆನ್ಸ್ ಶೀಟಿಗೆ ಆಡ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಿಲ್ಡಿಂಗ್ ಅಮೌಂಟ್ಗೆ ಆಡ್ ಮಾಡಬೇಕು. ದೆನ್ ಅಡ್ಜಸ್ಟ್ಮೆಂಟ್ ಬಿ ಅಲ್ಲೇ ಸೆಕೆಂಡ್ ಅಲ್ಲೇ ಕಂಟಿನ್ಯೂ ಪಾರ್ಟ್ ನೋಡಿ. ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಎಟ್ ರುಪಿ 12,000. ಸ್ಟಾಕ್ ಅಮೌಂಟ್ ರಿವ್ಯಾಲ್ಯೂಡ್ ಮಾಡಿದಾಗ 12,000 ಬಂದಿದೆ. ಸೊ ಡಿಫ್ರೆನ್ಸಸ್ ವ್ಯಾಲ್ಯೂ ಏನಾಗುತ್ತೆ, ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು 15,000 ಇದೆ, ಕರೆಂಟ್ ಇಯರ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು 12,000 ಇದೆ. 15,000 ಅಲ್ಲಿ 12,000 ಕಂಪ್ಯಾರಿಸನ್ ಮಾಡಿದಾಗ ಡಿಫ್ರೆನ್ಸ್ ವ್ಯಾಲ್ಯೂ 3,000 ಬರುತ್ತೆ. ಸೊ 3,000 ಅದು ಕಡಿಮೆ ಆಗಿದೆನೋ ಜಾಸ್ತಿ ಆಗಿದೆನೋ ನೋಡಿ, ಮೀನ್ಸ್ ಡಿಕ್ರೀಸ್ ಇದೆನೋ ಇನ್ಕ್ರೀಸ್ ಇದೆನೋ. 15,000ಗೆ 12,000 ಕಂಪೇರ್ ಮಾಡಿದಾಗ 3,000 ಕಡಿಮೆ ಆಯಿತು, ಮೀನ್ಸ್ ಡಿಕ್ರೀಸ್ ಆಯಿತು. ಸೊ ಅಸೆಟ್ಸ್ ವ್ಯಾಲ್ಯೂ ಏನಾಯ್ತಲ್ಲಿ, ಅಸೆಟ್ಸ್ ಅಂದರೆ ಸ್ಟಾಕ್. ಸೊ ಸ್ಟಾಕ್ ವ್ಯಾಲ್ಯೂ ಏನಾಯ್ತಲ್ಲಿ ಕಡಿಮೆ ಆಗಿದೆ, ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸಸ್ ಆಗಿರುವಂತಹ ಸ್ಟಾಕ್ ವ್ಯಾಲ್ಯೂನ ಯಾವ ಸೈಡ್ ತಗೋಬೇಕೀಗ, ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಬೇಕು. ಟು ಡಿಕ್ರೀಸ್ ಸ್ಟಾಕ್, ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಮೌಂಟ್ 15,000 minus 12,000, the difference value 3,000 decrease amount, 3,000 ಡಿಕ್ರೀಸ್ ಅಮೌಂಟ್ ಆಯಿತು. ಸೊ ಇನ್ನೊಂದು ನೆನ್ಪಿಟ್ಕೊಳ್ರಿ, ಈ 3,000 ಎಂಟ್ರಿ ಏನಿದೆ ಇದು ಬ್ಯಾಲೆನ್ಸ್ ಶೀಟಲ್ಲಿ ಮತ್ತೆ ರಿಪೀಟ್ ಆಗುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಸ್ಟಾಕ್ ಅಂತ ತಗೊಳ್ತೀವಿ. ಸ್ಟಾಕ್ ಈಗ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ, 15,000 ಇದೆ. ಓಕೆ, 3,000 ಕಡಿಮೆ ಆಗಿದೆ. ಸೊ ಅದರಲ್ಲಿ 3,000 ಮೈನಸ್ ಮಾಡಿದಾಗ ರಿಮೈನಿಂಗ್ 12,000 ಬರುತ್ತೆ. ಸೊ 12,000 ಅಡ್ಜಸ್ಟ್ಮೆಂಟಲ್ಲಿ ಇರುವಂಥ ಅಮೌಂಟು ಔಟ್ರ್ ಕಾಲಮಲ್ಲಿ ಬರಬೇಕು, ಬ್ಯಾಲೆನ್ಸ್ ಶೀಟ್ ಔಟ್ರ್ ಕಾಲಮಲ್ಲಿ ಎಂಟ್ರಿ ಆಗುತ್ತೆ. ದೆನ್ ಥರ್ಡ್ ಎಂಟ್ರಿ, ಪ್ರಾವಿಷನ್ ಆಫ್ for doubtful debts maintained at 5% on debitors. So debitors amount ಮೇಲೆ 5% ಅನ್ನು ಅಪ್ಲೈ ಮಾಡಿ ಅಂತ ಕೊಟ್ಟಿದ್ದಾರೆ. ಟು provision for doubtful debts 5% on debitors. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ, ಡೆಬಿಟಾರ್ಸ್ ಅಮೌಂಟ್ 20,000 into 5 divided by 100. So 5% ಅನ್ನು ಅಪ್ಲೈ ಮಾಡಿ 0 ಕ್ಯಾನ್ಸಲ್, 2 into 5 10 0 ಕೊಡಿ. ಸೊ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಮೌಂಟ್ 1,000 ಆಯಿತು. ಸೊ ಇದನ್ನ ಏನು ಮಾಡಬೇಕು, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅನ್ನು ಬ್ಯಾಲೆನ್ಸ್ ಶೀಟ್ ಎಂಟ್ರಿಯಲ್ಲಿ ಡೆಬಿಟಾರ್ಸ್ ಅಮೌಂಟ್ ಅಲ್ಲಿ ಮೈನಸ್ ಮಾಡಬೇಕು. The next entry, adjustment number 4, outstanding salary rupee 2,000. ಡೈರೆಕ್ಟ್ ಅವರೇ ಅಮೌಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಂಟ್ರಿ ಆಗುತ್ತೆ. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇರೋದ್ರಿಂದ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಮೀನ್ಸ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2,000. ಸೊ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಏನೇನು ಕೊಟ್ಟಿದ್ದಾರೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಮಾತ್ರ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಹಾಕೋಬೇಕು. ಅದರಲ್ಲಿ ಫಸ್ಟ್ ಎಂಟ್ರಿ ಇರುತ್ತಲ್ಲ ಅದನ್ನು ಬಿಟ್ಟು, ಫಸ್ಟ್ ಎಂಟ್ರಿಯಲ್ಲಿ ಅಡ್ಮಿಷನ್ ಪಾರ್ಟ್ನರ್ದು ಕ್ಯಾಪಿಟಲ್ ಅಮೌಂಟ್ ಇರುತ್ತೆ, ಅಡ್ಮಿಷನ್ ಪಾರ್ಟ್ನರ್ದು ಗುಡ್ವಿಲ್ ಅಮೌಂಟ್ ಇರುತ್ತೆ, ಅದನ್ನೆಲ್ಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಹಾಕ್ಕೊಡ್ತೀವಿ. ಸೊ ಹಾಗಾಗಿ ಆ ಎಂಟ್ರಿ ಬಿಟ್ಟು ರಿಮೈನಿಂಗ್ ಎಂಟ್ರೀಸ್ ಏನಿದೆ ಅದು ಮಾತ್ರ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಹಾಕ್ಕೊಂಡು ಎಂಟ್ರೀಸನ್ನು ಪಾಸ್ ಮಾಡ್ತೀವಿ. ಸೊ ಈಗ ಬೋತ್ ಸೈಡನ್ನು ನೋಡ್ಕೊಡ್ರಿ, ಯಾವ ಕಡೆ ಹೈಯೆಸ್ಟ್ ಇದೆ ಅಂತ ಗೊತ್ತಾಗುತ್ತೆ ನಮಗೆ. ಕ್ರೆಡಿಟ್ ಸೈಡಲ್ಲಿ 12,000 ಇದೆ, ಡೆಬಿಟ್ ಸೈಡಲ್ಲಿ 3,000 ಪ್ಲಸ್ 1,000 ಪ್ಲಸ್ 2,000 6,000 ಅಷ್ಟೇ ಇದೆ. ಸೊ ಎರಡು ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ವ್ಯಾಲ್ಯೂ ಯಾವ ಸೈಡ್ ಬರುತ್ತೆ, ಈಗ 12,000 ಕ್ರೆಡಿಟ್ ಸೈಡೇ ಬರುತ್ತೆ. ಸೊ ಹೈಯೆಸ್ಟ್ ವ್ಯಾಲ್ಯೂ ಏನಿದೆ ಆ ಅಮೌಂಟನ್ನು ಟೋಟಲ್ ಇಟ್ಕೊಳ್ಳಿ. 12,000
12,000. ಸೊ 12,000 ಅಮೌಂಟ್ ಅಲ್ಲಿ 3,000, 1,000, 2,000 ಮೈನಸ್ ಮಾಡಿ. ಸೊ 6,000 ಇದೆ. ಸೊ 6,000 ಮೈನಸ್ ಮಾಡಿದಾಗ ರಿಮೈನಿಂಗ್ ಆನ್ಸರ್ ಬರುತ್ತೆ 6,000. ಈ ಬ್ಯಾಲೆನ್ಸ್ ಅಮೌಂಟ್ ಏನು ಬರುತ್ತಲ್ಲ ಇದಕ್ಕೆ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ನೆನ್ಕೊಳ್ಳಿ. 2 ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಬಂದಿರೋ ಅಮೌಂಟ್ ಪ್ರಾಫಿಟ್ ಇದೆ. ಸೊ ಶೇರ್ ಆಫ್ ಪ್ರಾಫಿಟ್ ಇನ್ ದ ರೇಷಿಯೋಸ್ ಆಫ್ 2:1. ಸೊ ಏನು ಮಾಡಬೇಕು ಈಗ 6,000 ಏನು ಆನ್ಸರ್ ಬಂದಿದೆಯಲ್ಲ ಈ 6,000 ಆನ್ಸರ್ ಅನ್ನ ಓಲ್ಡ್ ಪಾರ್ಟ್ನರ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ ಓಲ್ಡ್ ಪಾರ್ಟ್ನರ್ಸ್ ಅಂದ್ರೆ ಇಲ್ಲಿ ಎ ಅಂಡ್ ಬಿ ಇದ್ದಾರೆ. ರೇಷಿಯೋ 2:1 ಇದೆ. ಸೊ 2:1 ರೇಷಿಯೋದಲ್ಲಿ ಓಲ್ಡ್ ಪಾರ್ಟ್ನರ್ಗೆ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ತಾ ಹೋಗೋಣ. ಸೊ ಪಾರ್ಟ್ನರ್ ಎ, ಪಾರ್ಟ್ನರ್ ಬಿ 6,000 ಸೇಮ್ ಅಮೌಂಟ್ ಅನ್ನು ಹಾಕೊಳ್ಳಿ. ಪ್ರಾಫಿಟ್ ಅಮೌಂಟ್ ಅನ್ನ ಇಂಟು 2:1 ರೇಷಿಯೋ ಇದೆ. ಸೊ ಫಸ್ಟ್ ಪಾರ್ಟ್ನರ್ 2/3. ಸೊ ಸೆಕೆಂಡ್ ಪಾರ್ಟ್ನರ್ 1/3. 3 1s are 3 2s are 6. 2 into 2 4. ಸೊ ಫಸ್ಟ್ ಪಾರ್ಟ್ನರ್ಗೆ 4,000 ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ ಆಯಿತು. ಸೆಕೆಂಡ್ ಪಾರ್ಟ್ನರ್ಗೆ 2,000 ಪ್ರಾಫಿಟ್ ಆನ್ಸರ್ ಆಯಿತು. ಓಕೆ 4,000 2,000 ಓಲ್ಡ್ ಪಾರ್ಟ್ನರ್ಗೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬಂದಿರುವಂತಹ ಪ್ರಾಫಿಟ್ ಆನ್ಸರ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಸೊ ಇದರಲ್ಲಿ ಅಡ್ಮಿಷನ್ ಪಾರ್ಟ್ನರ್ ಬರಲ್ಲ ಯಾಕೆಂದರೆ ಹೊಸದಾಗಿ ಬಂದಿರುವಂತಹ ಪಾರ್ಟ್ನರ್ಗೆ ಪ್ರಾಫಿಟ್ ಕೊಡೋಕ್ಕೆ ಬರಲ್ಲ. ಸೊ ಹಾಗಾಗಿ ಓಲ್ಡ್ ಪಾರ್ಟ್ನರ್ಗೆ ಅಷ್ಟೇ ನಾವಿಲ್ಲಿ ಪ್ರಾಫಿಟನ್ನು ಕೊಡ್ತಾ ಬಂದಿದ್ವಿ. ಸೊ ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆದಮೇಲೆ ನಾವೇನು ಮಾಡಬೇಕು, ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ಬೇಕು. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ 3 ಪಾರ್ಟ್ನರ್ಸ್ ಇರೋದ್ರಿಂದ 3 ಪಾರ್ಟ್ನರ್ಸ್ ಕಾಲಮನ್ನು ಹಾಕೋಬೇಕು. ಸೊ ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ದೆನ್ ಅಮೌಂಟ್ ಇನ್ ರುಪೀಸ್ ಕಾಲಮಲ್ಲಿ ಪಾರ್ಟ್ನರ್ ಎ, ಪಾರ್ಟ್ನರ್ ಬಿ, ಪಾರ್ಟ್ನರ್ ಸಿ. ಅಗೈನ್ ಪರ್ಟಿಕ್ಯುಲರ್ಸ್ ಕಾಲಮ್ ಪಾರ್ಟ್ನರ್ ಎ, ಪಾರ್ಟ್ನರ್ ಬಿ ಆ್ಯಂಡ್ ಪಾರ್ಟ್ನರ್ ಸಿ ಕಾಲಮ್ಸ್ ಅನ್ನು ಹಾಕೊಂಡ್ಬಿಟ್ಟು ಆನ್ಸರನ್ನು ಮಾಡ್ತಾ ಹೋಗೋಣ. Okay, next account, all partners capital account. So debtor side first column particulars, partner A, partner B, partner C. Again credit side same columns, particulars column partner A, partner B, partner C. Same ledger account format ಏನಿರುತ್ತಲ್ಲ ಅದೇ ಕಾಲಮ್ ಅನ್ನು ನಾವು ಇಲ್ಲಿ ಅಪ್ಲೈ ಮಾಡ್ತೀವಿ. ಸೊ ಇದರಲ್ಲಿ ಇನ್ನೂ 2 ಕಾಲಮ್ ಬರಬೇಕಾಗಿತ್ತು, ಪ್ಲೇಸ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಟ್ಟಿದ್ದೀನಿ. ಫಸ್ಟ್ ಕಾಲಮ್ ಡೇಟ್, ಪರ್ಟಿಕ್ಯುಲರ್ಸ್ LF A B C, again date, particulars LF A B C. ಅದು ಒರಿಜಿನಲ್ ಫಾರ್ಮೆಟ್ ಇದೆ. ಸೊ ಸಣ್ಣದಾಗಿ ಡೇಟ್ ಕಾಲಮನ್ನು ನೀವು ಅಲ್ಲಿ ಮಾಡ್ಕೋಬಹುದು. ಓಕೆ, ಈಗ ನೀಟಾಗಿ ನೆನ್ಪಿಟ್ಕೊಳ್ರಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಯಾವ ಎಂಟ್ರಿ ಬರಬೇಕು, ಡೆಬಿಟ್ ಸೈಡಲ್ಲಿ ಯಾವ ಎಂಟ್ರಿ ಬರಬೇಕು. ಸೊ ಫಸ್ಟ್ ನೀವು ನೋಡಬೇಕಾಗಿರೋದು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ. ಸೊ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಿಗೆ ಬಂದರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಲಯಾಬಿಲಿಟಿ ಸೈಡಲ್ಲಿ ನೋಡಿ. ಲಯಾಬಿಲಿಟಿ ಸೈಡಲ್ಲಿ ಕ್ಯಾಪಿಟಲ್ಸ್ ಅಂತ ಇದೆ, ಎ ಆ್ಯಂಡ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆ ಅಮೌಂಟನ್ನು ಎಂಟ್ರಿ ಮಾಡಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ತಗೊಂಡ್ಬಿಟ್ಟು ಅದು ಓಲ್ಡ್ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದನ್ನ ಎಂಟ್ರಿ ಮಾಡಿ. ಸೊ ಫಸ್ಟ್ ಪಾರ್ಟ್ನರ್ ಎ ಅಮೌಂಟ್ 60,000 ಆ್ಯಂಡ್ ಬಿ ಕಾಲಮ್ 40,000 ಆ್ಯಂಡ್ ಸಿ ಕಾಲಮ್ ನೀಲ್ ಅಂತ ಕೊಡಿ. ಸೊ ಅಡ್ಮಿಷನ್ ಪಾರ್ಟ್ನರ್ ಇರೋದ್ರಿಂದ ಸಪ್ರೇಟಾಗಿ ಅಮೌಂಟನ್ನೇ ಕೊಡಬೇಕು ಅವರಿಗೆ. ಸೊ ಹಾಗಾಗಿ ಅಡ್ಮಿಷನ್ ಪಾರ್ಟ್ನರ್ ಕಾಲಮನ್ನು ನಿಲ್ ಅಂತ ಕೊಟ್ಬಿಡಿ. ಸೊ ಬ್ಯಾಲೆನ್ಸ್ ಶೀಟ್ ಎಂಟ್ರಿಯಲ್ಲೇ ರಿಸರ್ವ್ ಫಂಡ್ ಅಂತ ಇದೆ. ಸೊ ರಿಸರ್ವ್ ಫಂಡ್ ಎಂಟ್ರಿ ಬೈ ರಿಸರ್ವ್ ಫಂಡ್ ಅಕೌಂಟ್. ಸೊ ರಿಸರ್ವ್ ಫಂಡ್ ಅಮೌಂಟ್ ಟೋಟಲ್ 12,000 ಇದೆ. ಓಕೆ, ಟೋಟಲ್ 12,000 ಅಮೌಂಟನ್ನು ಏನು ಮಾಡಬೇಕೀಗ ಓಲ್ಡ್ ಪಾರ್ಟ್ನರ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ ಅಕ್ಯುಮುಲೇಟೆಡ್ ಅಡ್ಜಸ್ಟ್ಮೆಂಟ್ ಜರ್ನಲ್ ಎಂಟ್ರಿ ಏನಂತ ಬರುತ್ತೆ ಅಲ್ಲಿ, ರಿಸರ್ವ್ ಫಂಡ್ ಆರ್ ಜನರಲ್ ರಿಸರ್ವ್ಸ್ ಅಮೌಂಟನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಎಂಟ್ರಿ ರಿಸರ್ವ್ ಫಂಡ್ ಅಕೌಂಟ್ ಡೆಟಾರ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಜರ್ನಲ್ ಎಂಟ್ರಿ ಇದೆ. ಸೊ ಓಲ್ಡ್ ಪಾರ್ಟ್ನರ್ ಎ ಆ್ಯಂಡ್ ಬಿ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ರಿಸರ್ವ್ ಫಂಡ್ ಅಮೌಂಟನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಟೋಟಲ್ 12,000 ಇದೆ ಇಂಟು 2:1. ಸೊ 2:1 ಅಂತ ಹೇಳಿದಾಗ ಅಲ್ಲಿ 2/3 ಫಸ್ಟ್ ಪಾರ್ಟ್ನರ್, 1/3 ಸೆಕೆಂಡ್ ಪಾರ್ಟ್ನರ್ ಆಗುತ್ತೆ. 2/3 ಮಾಡಿದಾಗ ಫಸ್ಟ್ ಪಾರ್ಟ್ನರ್ಗೆ 8,000 ಆನ್ಸರ್ ಬರುತ್ತೆ, ಸೆಕೆಂಡ್ ಪಾರ್ಟ್ನರ್ಗೆ
4000 ಆನ್ಸರ್ ಬರುತ್ತೆ. ಸೊ ಥರ್ಡ್ ಪಾರ್ಟ್ನರ್ ನಿಲ್ ಅಂತ ಕೊಟ್ಬಿಡಿ. ಓಕೆ, ಫಸ್ಟ್ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ ಅದನ್ನು ತಗೊಳ್ಳಿ. ಸೊ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಡೋದು ಓನ್ಲಿ ಫಾರ್ 3 ಎಂಟ್ರೀಸ್, ಜಾಸ್ತಿ ಕೊಡೋಲ್ಲ. 1 ಎಂಟ್ರಿ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಇರುತ್ತೆ, ಸೆಕೆಂಡ್ ಎಂಟ್ರಿ ರಿಸರ್ವ್ ಫಂಡ್ ಅಮೌಂಟ್ ಇರುತ್ತೆ, ಥರ್ಡ್ ಎಂಟ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಎಂಟ್ರಿ ಇರುತ್ತೆ. ಬಟ್ ಈ ಕ್ವಶನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಿಲ್ಲ, ಥರ್ಡ್ ಎಂಟ್ರಿ ಕೊಟ್ಟಿಲ್ಲ. ಸೊ ಈ 2 ಎಂಟ್ರಿ ಫಸ್ಟ್ ತೊಗೋಬೇಕು. ಬ್ಯಾಲೆನ್ಸನ್ನು ತೊಗೊಂಡಿದ್ದೀವಿ, ಲಯಬಿಲಿಟಿ ಸೈಡ್ ಇದೆ, ಹಾಗಾಗಿ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ದೆನ್ ರಿಸರ್ವ್ ಫಂಡ್, ಇಟ್ ಈಸ್ ಆಲ್ಸೋ ಲಯಬಿಲಿಟಿ ಸೈಡ್ ಇದೆ, ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ಇನ್ ಕೇಸ್ ಅಸೆಟ್ ಸೈಡ್ ಇದ್ದರೆ ಡೆಬಿಟ್ ಸೈಡಲ್ಲಿ ಬರುತ್ತೆ. ಓಕೆ, ಇದು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ಕ್ಯಾಪಿಟಲ್ ಅಕೌಂಟ್ಗೆ ತಗೋಬೇಕಾಗಿರುವಂತಹ ಅಡ್ಜಸ್ಟ್ಮೆಂಟ್ ಎಂಟ್ರಿ ಆಯಿತು. ದೆನ್ ಅಡ್ಜಸ್ಟ್ಮೆಂಟಿಗೆ ಬರ್ರಿ, ಅದರ್ ಇನ್ಫಾರ್ಮೇಷನ್ ಕೊಟ್ಟಿದ್ರಲ್ಲ ಅಲ್ಲಿಗೆ ಬರ್ರಿ. ಆನ್ 1/4/2018 ಸಿ ಈಸ್ ಅಡ್ಮಿಟೆಡ್ ಇನ್ ಟು ದಿ ಪಾರ್ಟ್ನರ್ಶಿಪ್ ಆನ್ ದಿ ಫಾಲೋಯಿಂಗ್ ಕಂಡೀಷನ್ಸ್. ಸಿ ಅಡ್ಮಿಷನ್ ಆಗಿದ್ದಾರೆ. ಸೊ ಸಿ ಶುಡ್ ಬ್ರಿಂಗ್ ಇನ್ ಕ್ಯಾಶ್ ₹25,000 ಆಸ್ ಅ ಕ್ಯಾಪಿಟಲ್, ಆಸ್ ಹಿಸ್ ಕ್ಯಾಪಿಟಲ್. ಸೊ ಸಿ ಅಮೌಂಟ್ ಕ್ಯಾಪಿಟಲ್ ಅಮೌಂಟನ್ನು ಕ್ಯಾಶಲ್ಲಿ ತೊಗೊಂಡು ಬಂದಿದ್ವಿ ಅಂತ ಹೇಳಿದ್ದಾರೆ. ಸೊ ಬೈ ಕ್ಯಾಶ್ ಅಕೌಂಟ್ ವಿತ್ ಇನ್ ಬ್ರಾಕೆಟ್ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್. ಸೊ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಸಿ ಕಾಲಮ್ಗೆ ಎಂಟ್ರಿ ಕೊಡಿ 25,000. 25,000. ಓಕೆ, ಈಗ ನ್ಯೂ ಪಾರ್ಟ್ನರ್ ರಿಲೇಟೆಡ್ ಇರುವಂತಹ ಎಂಟ್ರಿ ಕ್ಯಾಶ್ ಅಕೌಂಟ್ ಅಷ್ಟೇ ಇರುತ್ತೆ. ಸೊ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಮೌಂಟ್ ನ್ಯೂ ಪಾರ್ಟ್ನರ್ ಕಾಲಮಲ್ಲಿ ಕೊಡಿ 25,000 ಆಗಿದೆ. ಸೊ ಅಡ್ಜಸ್ಟ್ಮೆಂಟ್ ಎಂಟ್ರಿಯಲ್ಲಿ ಹಾಗೆ ಕಂಟಿನ್ಯೂ ಪಾರ್ಟ್ ನೋಡಿ ₹15,000 ಗುಡ್ ವಿಲ್ ಫಾರ್ ಹಿಸ್ 1/5 ಶೇರ್ ಇನ್ ದಿ ಫ್ಯೂಚರ್ ಪ್ರಾಫಿಟ್ಸ್. ಸೊ ನ್ಯೂ ಪಾರ್ಟ್ನರ್ ಏನು ಅಡ್ಮಿಷನ್ ಆದಾಗ ಗುಡ್ ವಿಲ್ ಅಮೌಂಟನ್ನು ತೊಗೊಂಡು ಬರ್ತಾರಲ್ಲ, ಆ ಗುಡ್ ವಿಲ್ ಅಮೌಂಟನ್ನು ಏನು ಮಾಡ್ತಾರೆ ಓಲ್ಡ್ ಪಾರ್ಟ್ನರು ಶೇರ್ ಮಾಡ್ಕೊಳ್ತಾರೆ. ಸೊ ಗುಡ್ ವಿಲ್ ಜೋರ್ಲ್ ಎಂಟ್ರಿ ಟ್ರೀಟ್ಮೆಂಟ್ ಇದೆಯಲ್ಲ, ಅದರಲ್ಲಿ ಸೆಕೆಂಡ್ ಜೋರ್ಲ್ ಎಂಟ್ರಿ ನೋಡಿ ಗುಡ್ ವಿಲ್ ಡಿಸ್ಟ್ರಿಬ್ಯೂಷನ್ ಎಂಟ್ರಿ ಗುಡ್ ವಿಲ್ ಅಕೌಂಟ್ ಡೆಟಾ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಬೈ goodwill account. So total goodwill amount 15,000 and old ratio 2:1. ಸೊ ಓಲ್ಡ್ ಪಾರ್ಟ್ನರ್ಗೆ ಅಷ್ಟೇ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ನ್ಯೂ ಪಾರ್ಟ್ನರ್ಗೆ ಇದರಲ್ಲಿ ಏನೂ ಕೊಡೋಂಗಿಲ್ಲ, ಏನೂ ಶೇರ್ ಮಾಡೋಂಗಿಲ್ಲ ನ್ಯೂ ಪಾರ್ಟ್ನರ್ಗೆ. ಸೊ ನ್ಯೂ ಪಾರ್ಟ್ನರ್ ಕಾಲಮ್ಗೆ ಕೊಡಬೇಕಾಗಿರೋದು ಅವ್ರ ಕ್ಯಾಪಿಟಲ್ ಅಮೌಂಟನ್ನು ಮಾತ್ರ, ಅದು ಬಿಟ್ಟು ಬೇರೆ ಏನೂ ಕೊಡೋಂಗಿಲ್ಲ. ಓಕೆ, ಸೊ ಈಗ ಗುಡ್ವಿಲ್ ಅಮೌಂಟನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ ಗುಡ್ವಿಲ್ ಅಮೌಂಟನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ 2:1 ರೇಷಿಯೋದಲ್ಲಿ ನಾವು ಅದನ್ನು ಶೇರ್ ಮಾಡ್ತಾ ಹೋಗ್ತೀವಿ. 2:1 ಅಂತ ಹೇಳಿದ್ರೆ 2/3 1/3 ಆಗುತ್ತೆ. ಬೇಕಂದ್ರೆ ಬರ್ಕೋಬೋದು ನೀವು 2/3 ಫಸ್ಟ್ ಪಾರ್ಟ್ನರ್, ಸೆಕೆಂಡ್ ಪಾರ್ಟ್ನರ್ ಬಿಗೆ 1/3 ಅನ್ನು ಕೊಡಬೇಕು. 15,000 ಇಂಟು 2/3, 3 1s are 3 5s are 15, 5 into 2 10,000 first partner and 5,000 second partner and admission partner nil. ಸೊ ಅಡ್ಜಸ್ಟ್ಮೆಂಟ್ ಎಂಟ್ರಿಯಲ್ಲಿ 2 ಎಂಟ್ರಿ ಕೊಟ್ಟಿರ್ತಾರೆ, 2 ಎಂಟ್ರಿ ಆಯಿತು. ಅಡ್ಮಿಷನ್ ಪಾರ್ಟ್ನರ್ ಕ್ಯಾಪಿಟಲ್ ಎಂಟ್ರಿ ಇರುತ್ತೆ, ತೊಗೊಂಡಿದ್ದೀವಿ. ಅಡ್ಮಿಷನ್ ಪಾರ್ಟ್ನರ್ ತೊಗೊಂಡು ಬಂದಿರುವಂಥ ಗುಡ್ವಿಲ್ ಅಮೌಂಟನ್ನು ಓಲ್ಡ್ ಪಾರ್ಟ್ನರು ಶೇರ್ ಮಾಡ್ಕೊಳ್ತಾರೆ, ಅದನ್ನು ಕೂಡ ತೊಗೊಂಡಾಯಿತು. ಇದಾದಮೇಲೆ ಏನು ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ಬರಬೇಕು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಫೈನಲ್ ಆನ್ಸರ್ ಇರುತ್ತೆ. ಫೈನಲ್ ಆನ್ಸರ್ಗೆ ಏನಂತ ಮೆನ್ಷನ್ ಮಾಡಿರ್ತೀವಿ ಇಲ್ಲಿ, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀವಿ ನೋಡಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಆಯಿತು ಅಂದರೆ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಇದೆ. ಸೊ ಓಲ್ಡ್ ಪಾರ್ಟ್ನರ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಶೇರ್ ಆಫ್ ಪ್ರಾಫಿಟ್, ಶೇರ್ ಆಫ್ ಪ್ರಾಫಿಟ್. ಸೊ ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ ಇಬ್ಬರು ಪಾರ್ಟ್ನರ್ ಶೇರ್ ಮಾಡ್ಕೊಂಡಿದ್ದೀವಿ. 4,000 ಫಸ್ಟ್ ಪಾರ್ಟ್ನರ್, 2,000 ಸೆಕೆಂಡ್ ಪಾರ್ಟ್ನರ್. ಅಮೌಂಟ್ 4,000 2,000. ಓಕೆ, ಇಷ್ಟೇ ಎಂಟ್ರಿ ತಗೊಳ್ಳೋದು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ಗೆ, ಮತ್ತು ಬೇರೆ ಎಂಟ್ರಿ ಯಾವುದು ಬರಲ್ಲ. ಇನ್ ಕೇಸ್ ಗುಡ್ವಿಲ್ ಅಮೌಂಟು ವಿತ್ ಡ್ರಾನ್ ರಿಟರ್ನ್ ಆಫ್ ಅಂತ ಹೇಳಿದರೆ ಈ ಕಡೆ ಬರಬೇಕು ಡೆಬಿಟ್ ಸೈಡಲ್ಲಿ, ಇಲ್ಲ ಅಂದರೆ ಬರಲ್ಲ. ಸೊ ಓಕೆ, ಇಷ್ಟನ್ನು ನೆನ್ಪಿಟ್ಕೊಳ್ರಿ ನೀವು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಏನೇನು ತೊಗೋಬೇಕಾಗಿದೆ ಎಂಟ್ರೀಸ್ ಅಂತ ಹೇಳ್ಬಿಟ್ಟು ನೀವು ಟೋಟಲ್ ಮಾಡ್ತಾ ಹೋಗಬೇಕು. ಫಸ್ಟ್ ಪಾರ್ಟ್ನರ್ ನೋಡಿರಿ 60,000, 8,000, 10,000 and 4,000. ಟೋಟಲ್ ಅಮೌಂಟ್ 82,000.
82,000 ಸೇಮ್ ಅಮೌಂಟನ್ನು ಈ ಕಡೆ ಸೈಡ್ ಕೊಡ್ತಾ ಹೋಗಿ. ಫಸ್ಟ್ ಪಾರ್ಟ್ನರ್ ಟೋಟಲ್ ಅಮೌಂಟ್ 82,000. ಸೆಕೆಂಡ್ ಪಾರ್ಟ್ನರ್ 40 + 4 + 5 + 2 ಟೋಟಲ್ ಅಮೌಂಟ್ 44, 49, 51,000. 51,000 ಸೆಕೆಂಡ್ ಪಾರ್ಟ್ನರ್ ಟೋಟಲ್ 51,000 ಸೇಮ್ ಅಮೌಂಟನ್ನು ಎಂಟ್ರಿ ಕೊಡಿ. ಇನ್ನು ಅಡ್ಮಿಷನ್ ಪಾರ್ಟ್ನರ್ದು ಸೇಮ್ ಅವ್ರದ್ದು ಕ್ಯಾಪಿಟಲ್ ಅಮೌಂಟ್ ಎಷ್ಟಿರುತ್ತೆ ಅಷ್ಟೇ ಅಮೌಂಟ್ ಇರುತ್ತೆ. ಸೇಮ್ ಅಮೌಂಟ್ ಬೋತ್ ಸೈಡ್ ಕೊಡು 25,000. ಸೊ ಇನ್ ಕೇಸ್ ಈ ಕಡೆ ಏನಾದರೂ ನಾವು ಅಮೌಂಟನ್ನು ಎಂಟ್ರಿ ಮಾಡಿದರೆ ಮೈನಸ್ ಮಾಡಿ ಅಮೌಂಟನ್ನು ಬ್ಯಾಲೆನ್ಸ್ ಅಂತ ಕೊಡಬೇಕು. ಸೊ ಈ ಕಡೆ ಯಾವುದೋ ಅಮೌಂಟನ್ನು ಮೆನ್ಷನ್ ಮಾಡಿಲ್ಲ, ವಿತ್ಡ್ರಾನ್ ಆಗಿಲ್ಲ ಗುಡ್ ವಿಲ್ ಅಮೌಂಟ್, ಹಾಗಾಗಿ ತಗೊಂಡಿಲ್ಲ ಈ ಕಡೆ. ಸೊ ಸೇಮ್ ಅಮೌಂಟ್ ಎಷ್ಟಿದೆ ಅಷ್ಟನ್ನು ಎಂಟ್ರಿ ಮಾಡಿ. 82,000, 51,000 and 25,000. To balance carry down within bracket, transfer to balance sheet liability side. ಸೊ ಈ ಅಮೌಂಟ್ ಏನು ಮಾಡಬೇಕೀಗ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲೇನು ಆನ್ಸರ್ ಬಂದಿದೆ, ಕ್ಯಾರಿ ಡೌನ್ ಆನ್ಸರ್ ಏನು ಬಂದಿದೆ ಅದಕ್ಕೆ ಆಪೋಸಿಟ್ ಸೈಡ್ಗೆ ಅದನ್ನು ಬ್ರಾಟ್ ಡೌನ್ ತಗೊಳ್ರಿ. ನೆಕ್ಸ್ಟ್ ಲೈನಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಸೇಮ್ ಅಮೌಂಟ್ 82,000, 51,000 and 25,000 ಇಷ್ಟು ತಗೊಂಡ್ಬಿಟ್ಟು ಅಕೌಂಟನ್ನು ಎಂಡ್ ಮಾಡಿ ಕ್ಲೋಸ್ ಮಾಡಿ. ಸೊ ಇಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕಂಪ್ಲೀಟ್ ಆಯಿತು. ಫಸ್ಟ್ ಎಂಟ್ರಿ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಇರುತ್ತೆ, ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟನ್ನು ತೊಗೊಂಡಿದ್ದೀವಿ. ದೆನ್ ರಿಸರ್ವ್ ಫಂಡ್ ಇರುತ್ತೆ, ಸೊ ರಿಸರ್ವ್ ಫಂಡ್ ಅಮೌಂಟನ್ನು ಓಲ್ಡ್ ಪಾರ್ಟ್ನರ್ಗೆ ಶೇರನ್ನು ಮಾಡಿದ್ದೀವಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಎಂಟ್ರಿಗೆ ಬಂದಾಗ ಫಸ್ಟ್ ಅಡ್ಜಸ್ಟ್ಮೆಂಟ್ ಎಂಟ್ರಿಯಲ್ಲಿ ನ್ಯೂ ಪಾರ್ಟ್ನರ್ ಅಡ್ಮಿಷನ್ ಆದಂತಹ ಟೈಮಲ್ಲಿ ಅವ್ರದ್ದು ನ್ಯೂ ಕ್ಯಾಪಿಟಲ್ ಅಮೌಂಟ್ ಇರುತ್ತೆ ಆ್ಯಂಡ್ ಗುಡ್ ವಿಲ್ ಅಮೌಂಟ್ ಇರುತ್ತೆ. ಸೊ ಅದೆರಡು ಅಡ್ಜಸ್ಟ್ಮೆಂಟ್ ಎಂಟ್ರಿಯಲ್ಲಿ ಇರುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಎಂಟ್ರಿ ಗೊತ್ತಾಗಿಲ್ಲ ಅಂದರೆ ಹಾಕಿರ್ತೀನಿ. ಅಡ್ಜಸ್ಟ್ಮೆಂಟ್ ಎಂಟ್ರಿ ಫಸ್ಟ್ is also adjustment entry first. ಸೊ ಅಡ್ಜಸ್ಟ್ಮೆಂಟ್ ಎಂಟ್ರೀಸನ್ನು ತಗೋಬೇಕು. ಸೊ ಇಲ್ಲಿ ಬರೋ ಎರಡು ಎಂಟ್ರಿ ಎಂಟು ಬ್ಯಾಲೆನ್ಸ್ ಶೀಟಲ್ಲಿ ಇರೋದು. ನೆಕ್ಸ್ಟ್ ಬರೋದು ಅಡ್ಜಸ್ಟ್ಮೆಂಟ್ ಫಸ್ಟ್ ಒನ್ ಎಂಟ್ರಿಯಲ್ಲಿ ಬರುತ್ತೆ. ಸೊ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಕ್ಯಾಪಿಟಲ್ ಕಾಲಮಲ್ಲೇ ಕೊಡಿ 25,000 ಸಿ ಪಾರ್ಟ್ನರ್ ಅಮೌಂಟ್. ದೆನ್ ಗುಡ್ ವಿಲ್ ಅಮೌಂಟ್ ಏನು ಮಾಡಬೇಕು, ಅದೇ ಟೋಟಲ್ ಎಷ್ಟು ಗುಡ್ ವಿಲ್ ತೊಗೊಂಡು ಬಂದಿರ್ತಾರೆ ಅದನ್ನು ಓಲ್ಡ್ ಪಾರ್ಟ್ನರ್ಗೆ ಶೇರ್ ಮಾಡಬೇಕು. 2:1 ಅಲ್ಲಿ ಶೇರ್ ಮಾಡಿದಾಗ 10,000, 5,000 ಆಯಿತು. ಸೊ ಇದಿಷ್ಟು ಕ್ವಶನಲ್ಲಿ ಕೊಟ್ಟಿರೋದಾಗುತ್ತೆ. ದೆನ್ ಅದರ್ ಅಡ್ಜಸ್ಟ್ಮೆಂಟ್ಸನ್ನು ಯೂಸ್ ಮಾಡಿಕೊಂಡು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡ್ಕೊಂಡಿರ್ತೀವಿ, ಅದ್ರಲ್ಲಿ ಬಂದಿರೋಂಥ ಆನ್ಸರನ್ನು ಟ್ರಾನ್ಸ್ಫರ್ ಮಾಡಬೇಕು. ಈಸಿಯಾಗಿ ನೆನ್ಪಿಟ್ಕೋಬೇಕಂದ್ರೆ ಇಲ್ಲಿ ಡೆಟಾರ್ ಸೈಡ್ ಬಂದಿರೋದನ್ನು ಕ್ರೆಡಿಟ್ ಸೈಡ್ಗೆ ಟ್ರಾನ್ಸ್ಫರ್ ಕೊಡಿ. ಇನ್ ಕೇಸ್ ಲಾಸ್ ಬಂದರೆ ಕ್ರೆಡಿಟ್ ಸೈಡ್ ಇರುತ್ತೆ, ಕ್ರೆಡಿಟ್ ಸೈಡ್ ಇರೋದನ್ನು ಡೆಬಿಟ್ ಸೈಡಲ್ಲಿ ಕೊಡಬೇಕು. ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಇದಿಷ್ಟು ಮಾಡಿಕೊಂಡು ಒಂದೊಂದೇ ಕಾಲಮನ್ನು ಟೋಟಲ್ ಮಾಡ್ಕೊಳ್ತಾ ಹೋಗಿ. ಫಸ್ಟ್ ಕಾಲಮ್ ಟೋಟಲ್ 82,000, 51,000, 25,000. ಸೇಮ್ ಅಮೌಂಟ್ ಡೆಬಿಟ್ ಸೈಡಲ್ಲೂ ಕೊಡು 82, 51, 25. ಇಲ್ಲೇನಾದರೂ ಅಮೌಂಟ್ಸ್ ಕೊಟ್ಟಿದ್ರೆ ಲಾಸಸ್ ಅಮೌಂಟ್ ಇರ್ಬೋದು, ರಿವ್ಯಾಲ್ಯೂಯೇಷನ್ ಲಾಸ್ ಅಮೌಂಟ್ ಬರ್ಬೋದು, ಇಲ್ಲ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆರ್ ಲಾಸಸ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂಥ ಅಮೌಂಟ್ ಪ್ರಾಫಿಟ್ ಆರ್ ಲಾಸಸ್ ಇರ್ಬೋದು. ಆ ರೀತಿ ಏನಾದರೂ ಇದ್ದರೆ ತೊಗೊಂಡಿರ್ತೀವಿ. ಆ ರೀತಿ ಏನಾದರೂ ಇದ್ದರೆ ಅದು ಮೈನಸ್ ಮಾಡಿ ಉಳಿದಿರೋ ಬ್ಯಾಲೆನ್ಸ್ ಅಂತ ಕೊಡಬೇಕು. ಇಲ್ಲಿ ಯಾವುದೂ ಇಲ್ಲ, ಸೊ ಡೈರೆಕ್ಟಾಗಿ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದೀವಿ. ಸೊ ಇಲ್ಲಿ ಏನು ಬ್ಯಾಲೆನ್ಸ್ ಬಂದಿರುತ್ತಲ್ಲ ಈ ಬ್ಯಾಲೆನ್ಸ್ ಏನು ಮಾಡಬೇಕು, ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ಗೆ ಕೊಡ್ತಾ ಹೋಗಬೇಕು. ಇಲ್ಲಿ ಬಂದಿರೋ ಆನ್ಸರನ್ನು ಬ್ರಾಟ್ ಡೌನ್ ಅಂತ ಕೊಟ್ಬಿಟ್ಟು ಅಕೌಂಟನ್ನು ಕ್ಲೋಸ್ ಮಾಡಿದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಕಂಪ್ಲೀಟ್ ಆಗುತ್ತೆ. ಸೊ ಇದಾದಮೇಲೆ ನಾವು ಮಾಡಬೇಕಾಗಿದ್ದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಗುಡ್ ವಿಲ್ ಅಕೌಂಟ್, ದೆನ್ ಬ್ಯಾಲೆನ್ಸ್ ಶೀಟ್ ಅಷ್ಟನ್ನು ಮಾಡಿದರೆ ಫುಲ್ ಆನ್ಸರ್ ರೆಡಿ ಆಗುತ್ತೆ. ಓಕೆ, ನೆಕ್ಸ್ಟ್ ಅಕೌಂಟ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟನ್ನು ಮಾಡ್ತಾ ಇರೋದು ಏನಕ್ಕೆ ಅಂತ ಅಂದರೆ, ನೆಕ್ಸ್ಟ್ ಈಗ ಬ್ಯಾಲೆನ್ಸ್ ಶೀಟ್ ಮಾಡ್ತೀವಲ್ಲ ಅದರಲ್ಲಿ ಕ್ಯಾಶ್ ಬ್ಯಾಲೆನ್ಸಸ್ ಫಸ್ಟ್ ಎಂಟ್ರಿ ಕೊಡಲೇಬೇಕಾಗುತ್ತೆ. ಸೊ ಈಗ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ನೋಡಿ, ಅಸೆಟ್ ಸೈಡಲ್ಲಿ ಫಸ್ಟ್ ಎಂಟ್ರಿ ಏನಿದೆ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಇದೆ. ಸೊ ಇದು ಲಾಸ್ಟ್ ಇಯರ್ ಅಮೌಂಟ್ ಆಯಿತು. ಸೊ ಕರೆಂಟ್ ಇಯರ್ ಅಮೌಂಟಿಗೆ ಕೆಲವೊಂದು ಆ್ಯಡ್ ಮಾಡೋದಿರುತ್ತೆ. ಸೊ ಈಗ ನ್ಯೂ ಪಾರ್ಟ್ನರ್ ಅಮೌಂಟ್ ಏನು ಮಾಡಿದ್ದಾರೆ, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಕೂಡ ಕ್ಯಾಶ್ ಅಮೌಂಟಲ್ಲೇ ತೊಗೊಂಡು ಬಂದಿದ್ದಾರೆ. ಸೊ ಓಲ್ಡ್ ಅಮೌಂಟ್ ಬ್ಯಾಲೆನ್ಸ್ ಅಮೌಂಟ್ಗೆ ಅದನ್ನು ಆ್ಯಡ್ ಮಾಡಬೇಕು. ಗುಡ್ ವಿಲ್ ಅಮೌಂಟ್ ಕೂಡ ಕ್ಯಾಶಲ್ಲೇ ಇರುತ್ತೆ, ಸೊ ಅದನ್ನು ಕೂಡ ಆ್ಯಡ್ ಮಾಡಬೇಕು. ಸೊ 3 ಐಟಮ್ಸನ್ನು ಆ್ಯಡ್ ಮಾಡಿಬಿಟ್ಟು ಟೋಟಲ್ ಆನ್ಸರ್ ಏನು ಮಾಡಬೇಕು, ನಾವು ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡಲ್ಲಿ ತೊಗೋಬೇಕಾಗುತ್ತೆ. ಸೊ ಅದು ಈಸಿಯಾಗಿ ನಮಗೆ ಗೊತ್ತಾಗಲಿರೋದಕ್ಕೆ ಏನು ಮಾಡ್ತೀವಿ, ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೊಳ್ತೀವಿ. ಸೊ ಫಸ್ಟ್ ಎಂಟ್ರಿ
ಕ್ಯಾಶ್ ಅಕೌಂಟ್ ಡೇಟಾ ಸೈಡ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದ್ರೆ ಇದು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಇದು ಬರುತ್ತೆ ನೋಡಿ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ ಇದು. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ನೋಡಿ, ಅಸೆಟ್ ಸೈಡ್ ಅಲ್ಲಿ ಫಸ್ಟ್ ಎಂಟ್ರಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಇರುತ್ತೆ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಅಮೌಂಟ್ ಎಷ್ಟಿರುತ್ತೆ ಅದರಲ್ಲಿ ಬ್ರಾಟ್ ಡೌನ್ ಮಾಡಬೇಕು 5000 rupees. ದೆನ್ ಸೆಕೆಂಡ್ ಎಂಟ್ರಿ ಟು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಈಸ್ ಬ್ರಾಟ್ ಬೈ ದಿ ಇನ್ ಕ್ಯಾಶ್. ಸೊ ನ್ಯೂ ಪಾರ್ಟ್ನರ್ ಏನಿದ್ದಾರೆ ಕ್ಯಾಪಿಟಲ್ ಅಮೌಂಟ್ ಅನ್ನ ಕ್ಯಾಶ್ ಅಮೌಂಟ್ ಅಲ್ಲಿ ತಗೊಂಡು ಬಂದಿರ್ತಾರೆ. ಸೊ ಹಾಗಾಗಿ ಅಲ್ಲಿ ಜರ್ನಲ್ ಎಂಟ್ರಿ ಅಂತ ಬರುತ್ತೆ. ಬೇಕಾದ್ರೆ ಜರ್ನಲ್ ಎಂಟ್ರಿ ನೋಡ್ಕೋಬಹುದು. ಅಡ್ಜಸ್ಟ್ ಕ್ಯಾಪಿಟಲ್ ಜರ್ನಲ್ ಎಂಟ್ರಿ ಬಂದಾಗ ಫಸ್ಟ್ ಜರ್ನಲ್ ಎಂಟ್ರಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ ನ್ಯೂ ಪಾರ್ಟ್ನರ್ ಕಾಲಮ್ ನೋಡಿ 25,000 ಕ್ಯಾಶ್ ಅಕೌಂಟ್ ಅಂತ ಕೊಟ್ಟಿದ್ದೀವಿ. ಸೊ ಇಲ್ಲಿ ಏನಾಗಿದೆ ಎಂಟ್ರಿ ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ರೆಡಿಟ್ ಎಂಟ್ರಿ ಯಾವುದು ಸಿ ಕ್ಯಾಪಿಟಲ್ ಅಕೌಂಟ್ ಇದೆ. ಸೊ ಹಾಗಾಗಿ ಸಿ ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ಕ್ರೆಡಿಟ್ ಇದೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಇದೆ. ಸೊ ಈ ಅಮೌಂಟ್ ಅನ್ನು ಕೂಡ ಏನು ಮಾಡಬೇಕು, ಈಗ ನಾವು ಕ್ಯಾಶ್ ಅಕೌಂಟಿಗೆ ಆ್ಯಡ್ ಮಾಡಬೇಕು. ಕ್ಯಾಶ್ ಅಕೌಂಟ್ ಡೇಟಾ ಸೈಡ್ ನ್ಯೂ ಪಾರ್ಟ್ನರ್ ಸಿ ಕ್ಯಾಪಿಟಲ್ ಅಕೌಂಟ್. ಸೊ ಸಿ ಕ್ಯಾಪಿಟಲ್ ಅಮೌಂಟ್ 25,000. ದೆನ್ ಗುಡ್ವಿಲ್ ಅಕೌಂಟಿಗೆ ಬರೋದು. ಸೊ ಗುಡ್ವಿಲ್ ಅಮೌಂಟ್ ದ ನ್ಯೂ ಪಾರ್ಟ್ನರ್ ದ ಗುಡ್ವಿಲ್ ಅಮೌಂಟ್ ಈಸ್ ಬಾಟ್ ಬೈ ಇನ್ ಕ್ಯಾಶ್ ಅಂತ ಹೇಳಿದಾಗ ಜರ್ನಲ್ ಎಂಟ್ರಿ ಫಸ್ಟ್ ಒನ್ ಏನಂತ ಬರುತ್ತಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಗುಡ್ವಿಲ್ ಅಕೌಂಟ್ ಅಂತ ಬರುತ್ತೆ. ಸೊ ಕ್ಯಾಶ್ ಅಕೌಂಟ್ ಡೇಟಾ ಸೈಡ್ ಟು ಗುಡ್ವಿಲ್ ಅಕೌಂಟ್. ಸೊ ಟೋಟಲ್ ಗುಡ್ವಿಲ್ ಅಮೌಂಟ್ 15,000 ಇದೆ. ಸೊ ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂದ್ರೆ ಫಸ್ಟ್ ಎಂಟ್ರಿ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರುವಂತಹ ಕ್ಯಾಶ್ ಅಮೌಂಟ್ ಎಂಟ್ರಿ, ಅಂಡ್ ಸೆಕೆಂಡ್ ಎಂಟ್ರಿ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಎಂಟ್ರಿ, ಅಂಡ್ ನ್ಯೂ ಪಾರ್ಟ್ನರ್ ಗುಡ್ ವಿಲ್ ಎಂಟ್ರಿ. ಮೂರು ಎಂಟ್ರಿ ಇಲ್ಲಿ ಬರುತ್ತೆ. ಇನ್ ಕೇಸ್ ಗುಡ್ ವಿಲ್ ಅಮೌಂಟ್ ವಿತ್ಡ್ರಾನ್ ಆಗಿದ್ರೆ ಡೆಬಿಟ್ ಸೈಡ್ ಅಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಕೊಟ್ಟಿರ್ತೀವಿ, ಆ ಎಂಟ್ರಿ ಇಲ್ಲಿ ಬರುತ್ತೆ, ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ. ಓಕೆ, ಇದಿಷ್ಟು ಟೋಟಲ್ ಮಾಡ್ಕೊಂಡು ಬ್ಯಾಲೆನ್ಸ್ ಎಷ್ಟಾಗುತ್ತೆ ಅಂತ ನೋಡೋಣ. 5,000 plus 25 30 30 plus 15 45,000 45,000 both side entry ತಗೊಂಡು credit side same amount 45,000 by balance carry down. ಈ ಅಮೌಂಟ್ ಏನು ಮಾಡಬೇಕು ಈಗ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್. ಯಾಕೆಂದ್ರೆ ಅಸೆಟ್ ಸೈಡ್ ಲಾಸ್ಟ್ ಇಯರ್ ಇರೋದು 5,000 ಇತ್ತು. ಸೊ ಅದನ್ನ ರಿವ್ಯಾಲ್ಯೂಟ್ ಮಾಡ್ಕೊಂಡಾಗ ನಮಗೆ ಆನ್ಸರ್ ಬಂದಿದ್ದು 45,000 ಬಂದಿದೆ. ಸೊ 45,000 ಅನ್ನ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಅಲ್ಲಿ ಫಸ್ಟ್ ಎಂಟ್ರಿ ಕೊಡಬೇಕು. ಕ್ಯಾಶ್ ಇನ್ ಹ್ಯಾಂಡ್ ಪ್ಲೇಸ್ ಅಲ್ಲಿ 45,000 ಅನ್ನ ಕೊಡ್ತೀವಿ. ಸೊ ಇದಿಷ್ಟು ಮಾಡಿಬಿಟ್ಟು ಅಕೌಂಟ್ ಅನ್ನ ಕ್ಲೋಸ್ ಮಾಡಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ಇನ್ ಕೇಸ್ ಬ್ಯಾಂಕ್ ಇದ್ರೆ ಬ್ಯಾಂಕ್ ಅಕೌಂಟ್ ಅಂತ ಹಾಕೋಬೇಕಿದೆ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಇದೆ, ಹಾಗಾಗಿ ಕ್ಯಾಶ್ ಅಕೌಂಟ್ ಅಂತ ತಗೊಂಡಿದ್ದೀವಿ. ಕ್ಯಾಶ್ ಇನ್ ಬ್ಯಾಂಕ್ ಅಂತ ಇದ್ರೆ ಬ್ಯಾಂಕ್ ಅಕೌಂಟ್ ಅಂತ ಹಾಕಬೇಕು. ನೆಕ್ಸ್ಟ್ ಗುಡ್ ವಿಲ್ ಅಕೌಂಟಿಗೆ ಬರ. ಸೊ ಈಗ ಗುಡ್ ವಿಲ್ ಜರ್ನಲ್ ಎಂಟ್ರೀಸ್ ಏನಂತ ಇದೆ, ಗುಡ್ ವಿಲ್ ಜರ್ನಲ್ ಎಂಟ್ರಿ ಫಸ್ಟ್ ಒನ್ ಗುಡ್ ವಿಲ್ ಬೌಟ್ ಬೈ ಕ್ಯಾಶ್ ಅಂತ ಹೇಳಿದಾಗ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಗುಡ್ ವಿಲ್ ಅಕೌಂಟ್ ಅಂತ ಇದೆ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಗುಡ್ ವಿಲ್ ಅಕೌಂಟ್. ಸೊ ಗುಡ್ ವಿಲ್ ಅಕೌಂಟ್ ಕ್ರೆಡಿಟ್ ಎಂಟ್ರಿ ಆಗುತ್ತೆ. ಗುಡ್ ವಿಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ ಕ್ಯಾಶ್ ಅಕೌಂಟ್ ಅಮೌಂಟ್ 15,000. ಸೊ ಗುಡ್ ವಿಲ್ ಫಸ್ಟ್ ಜರ್ನಲ್ ಎಂಟ್ರಿ ಗುಡ್ ವಿಲ್ ಅಮೌಂಟ್ ಅನ್ನ ಕ್ಯಾಶ್ ಅಮೌಂಟ್ ಅಲ್ಲಿ ತಗೊಂಡು ಬಂದಾಗ ಫಸ್ಟ್ ಜರ್ನಲ್ ಎಂಟ್ರಿ ಏನಂತ ಇರುತ್ತೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಗುಡ್ ವಿಲ್ ಅಕೌಂಟ್ ಅಂತ ಇರುತ್ತೆ. ಸೊ ಗುಡ್ ವಿಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ ಕ್ಯಾಶ್ ಅಕೌಂಟ್ ₹15,000. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ ಏನಂತ ಬರುತ್ತಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಗುಡ್ ವಿಲ್ ಅಮಾಂಗ್ ದಿ ಓಲ್ಡ್ ಪಾರ್ಟ್ನರ್ಸ್. ಓಲ್ಡ್ ಪಾರ್ಟ್ನರ್ಗೆ ಗುಡ್ ವಿಲ್ ಅನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದಕ್ಕೆ ಸೆಕೆಂಡ್ ಜರ್ನಲ್ ಎಂಟ್ರಿ ಗುಡ್ ವಿಲ್ ಅಕೌಂಟ್ ಡೇಟಾ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಯಾರು ಇದ್ದಾರೆ, ಎ ಇದ್ದಾರೆ ಅಂಡ್ ಸೆಕೆಂಡ್ ಒನ್ ಬಿ ಇದ್ದಾರೆ. ಎ ಇಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಬಿ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ನೋಡಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ ಗುಡ್ ವಿಲ್ ಅಮೌಂಟ್ ಅನ್ನು. ಎಗೆ 10,000 ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ, ಬಿಗೆ 5,000 ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಸೊ ಫಸ್ಟ್ ಪಾರ್ಟ್ನರ್ 10,000, ಸೆಕೆಂಡ್ ಪಾರ್ಟ್ನರ್ 5,000.
ಆಲ್ಸೋ ಡೆಬಿಟ್ ಸೈಡ್ 15,000. ಸೊ ಗುಡ್ ವಿಲ್ ಅಕೌಂಟ್ ಈಕ್ವಲ್ ಆನ್ಸರ್ ಬರುತ್ತೆ ಆಯ್ತಾ. ಸೊ ಇಷ್ಟನ್ನು ತಗೊಂಡ್ಬಿಟ್ಟು ನಾವೇನು ಮಾಡಬೇಕು, ಈಗ ಬ್ಯಾಲೆನ್ಸ್ ಶೀಟಿಗೆ ಪ್ರಿಪೇರ್ ಮಾಡ್ತಾ ಹೋಗಬೇಕು. ಇಲ್ಲಿರುವಂತಹ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬಂದಿರುವಂತಹ ಅಡ್ಜಸ್ಟ್ಮೆಂಟ್ ಎಂಟ್ರಿ. ಸೊ ಬಿಲ್ಡಿಂಗ್ ಅಕೌಂಟ್ಗೆ ಇದನ್ನ ಆ್ಯಡ್ ಮಾಡಬೇಕು, 12,000 ಅಮೌಂಟನ್ನು ಆ್ಯಡ್ ಮಾಡಬೇಕು. ದೆನ್ ಸ್ಟಾಕ್ ಅಕೌಂಟಿಗೆ 3,000 ಲೆಸ್ ಮಾಡಬೇಕು. ಡೆಬಿಟಾರ್ಸ್ ಅಮೌಂಟಲ್ಲಿ PPD ಅಮೌಂಟನ್ನು 1,000 ಮೈನಸ್ ಮಾಡಬೇಕು. ದೆನ್ ಔಟ್ಸ್ಟ್ಯಾಂಡಿಂಗ್ ಎಂಟ್ರಿ ಏನಿದೆ ಇದು ಲಯಾಬಿಲಿಟಿ ಸೈಡಲ್ಲಿ ಬರಬೇಕು. ಇನ್ನು 6,000 ಎಂಟ್ರಿ ಆಲ್ರೆಡಿ ಇಲ್ಲಿ ಎಂಟ್ರಿ ಆಗಿದೆ. ಓಕೆ, ಇಲ್ಲಿ ಬಂದಿರುವಂತಹ 82, 51, 25 ಲಯಾಬಿಲಿಟಿ ಸೈಡಲ್ಲಿ ಕ್ಯಾಪಿಟಲ್ ಪ್ಲೇಸಲ್ಲಿ ಈ 3 ಎಂಟ್ರೀಸನ್ನು ತಗೊಳ್ತಾ ಹೋಗಬೇಕು. ದೆನ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಬಂದಿರುವಂಥ ಫೈನಲ್ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಇದನ್ನ ಅಸೆಟ್ ಸೈಡಲ್ಲಿ ತಗೋಬೇಕು. ಗುಡ್ ವಿಲ್ ಎಂಟ್ರಿ ಆಲ್ರೆಡಿ ಇಲ್ಲಿ ಬಂದಿದೆ, ತಗೊಂಡಿದ್ವಿ. ಸೊ ಈಗ ಇದಿಷ್ಟು ಯೂಸ್ ಮಾಡ್ಕೊಂಡು ನಾವೀಗ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಈಗ ಕ್ವಶನಲ್ಲಿ ಏನಿದೆ ಬ್ಯಾಲೆನ್ಸ್ ಶೀಟ್ ಸೇಮ್ ಅದೇ ಆರ್ಡರ್ ವೈಸಲ್ಲಿ ನಾವೀಗ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಾ ಹೋಗೋಣ. ಬ್ಯಾಲೆನ್ಸ್ ಶೀಟ್ ಸ್ವಲ್ಪ ಬೋರ್ಡ್ ರಬ್ ಮಾಡಿಬಿಟ್ಟು ಕಾಲಮ್ಸ್ ಹಾಕ್ಕೊಳ್ತೀನಿ. ಬ್ಯಾಲೆನ್ಸ್ ಶೀಟ್ ಆಫ್ A, B and C ಆಸ್ ಆನ್ 1/4/2018. ಸೊ ಈಗ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ ಏನಿರುತ್ತಲ್ಲ ಮೇಲೆ ಹೆಡ್ಲೈನಲ್ಲಿ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2018 ಇರುತ್ತೆ. ಸೊ ಈಗ ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ ಮಾಡ್ತಾ ಇರೋದ್ರಿಂದ ಓಪನಿಂಗ್ ಡೇಟನ್ನು ಹಾಕಬೇಕದು 1/4/2018. ಸೊ ಲಯಾಬಿಲಿಟಿ ಸೈಡ್ 2 ಅಮೌಂಟ್ ಕಾಲಮ್, ಒಂದು ಅಡ್ಜಸ್ಟ್ಮೆಂಟ್ ಎಂಟ್ರೀಸನ್ನು ಪಾಸ್ ಮಾಡೋದಕ್ಕೆ ಇನ್ನರ್ ಅಮೌಂಟ್ ಕಾಲಮ್ ತಗೊಳ್ತೀವಿ. ಟೋಟಲ್ ಮಾಡಿಕೊಂಡು ಎಂಟ್ರೀಸ್ ಮಾಡೋದಕ್ಕೆ ಔಟರ್ ಅಮೌಂಟ್ ಕಾಲಮನ್ನು ತಗೊಳ್ತಾ ಹೋಗ್ತೀವಿ. ದೆನ್ ಅಸೆಟ್ ಸೈಡ್ ಇನ್ನರ್ ಅಮೌಂಟ್ ಕಾಲಮ್, ಔಟರ್ ಅಮೌಂಟ್ ಕಾಲಮ್, ಇಷ್ಟು ಅಮೌಂಟ್ ಕಾಲಮ್ ನಮಗೆ ಬೇಕಾಗುತ್ತೆ. ಸೊ ಈಗ ಕ್ವಶನಲ್ಲಿ ಏನಿದೆ ಲಾಸ್ಟ್ ಇಯರ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಏನಿದೆ ಅದನ್ನು ನೋಡ್ತಾ ಬನ್ನಿ. ಸೊ ಫಸ್ಟು ಯಾವ ಸೈಡ್ ತೊಗೊಳ್ಳೋಣ, ಲಯಾಬಿಲಿಟಿ ಸೈಡ್ ತೊಗೊಳ್ಳೋಣ. ಸೊ ಲಯಾಬಿಲಿಟಿ ಸೈಡಲ್ಲಿ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಫಸ್ಟ್ ಎಂಟ್ರಿ ಏನಿದೆ ಕ್ರೆಡಿಟಾರ್ಸ್. ಸೊ ಅಲ್ಲಿ ಏನು ಎಂಟ್ರಿ ಇದೆ ಅದನ್ನು ಪಾಸ್ ಮಾಡಿ. ಸೊ ಕ್ರೆಡಿಟಾರ್ಸ್ ಬಗ್ಗೆ ಇಲ್ಲೇನಾದರೂ ಅಡ್ಜಸ್ಟ್ಮೆಂಟ್ಸ್ ತೊಗೊಂಡಿದ್ದೀವಾ, ಕ್ರೆಡಿಟಾರ್ಸ್ಗೆ ರಿಲೇಟೆಡ್ ಇರುವಂತಹ ಐಟಮ್ಸ್ ಏನಾದರೂ ಇದೆಯಾ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ನೋಡ್ಕೋಬೇಕು. ಇನ್ಕ್ರೀಸ್ ಆಗಿರುತ್ತೆ, ಡಿಕ್ರೀಸ್ ಆಗಿರುತ್ತೆ, ರಿಟರ್ನ್ ಆಫ್ ಅಂತ ಇರುತ್ತೆ, ಏನು ಕೊಟ್ಟಿಲ್ಲ ಇದರ ಈ ಕ್ವಶನಲ್ಲಿ. ಸೊ ಹಾಗಾಗಿ ಡೈರೆಕ್ಟ್ ಔಟರ್ ಕಾಲಮ್ ಆನ್ಸರ್ ಕೊಡಿ 20,000. ದೆನ್ ಸೆಕೆಂಡ್ ಎಂಟ್ರಿ ಬಿಲ್ಸ್ ಪೇಯಬಲ್. ಸೊ ಇದಕ್ಕೂ ಎಂಟ್ರೀಸ್ ಏನು ಕೊಟ್ಟಿಲ್ಲ, ಡೈರೆಕ್ಟ್ ಔಟರ್ ಕಾಲಮ್ ಕೊಡಿ ₹10,000. ದೆನ್ ರಿಸರ್ವ್ ಫಂಡ್ ಅಂತ ಇದೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿರುವಂತಹ ಎಂಟ್ರೀಸು ಒನ್ ಟೈಮ್ ಅಷ್ಟೇ ತೊಗೊಳ್ಳೋದು. ರಿಸರ್ವ್ ಫಂಡ್ ಆಲ್ರೆಡಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ತೊಗೊಂಡಿದ್ದೀವಿ. ಸೊ ಹಾಗಾಗಿ ಮತ್ತೆ ಇಲ್ಲಿ ಬರಲ್ಲ, ನೆನ್ಪಿಟ್ಕೊಳ್ರಿ. ರಿಸರ್ವ್ ಫಂಡ್ ತೊಗೊಳ್ಳೋದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಸೊ ಹಾಗಾಗಿ ಬ್ಯಾಲೆನ್ಸ್ ಶೀಟ್ಗೆ ಆ ಅಮೌಂಟ್ ಬರಲ್ಲ. ದೆನ್ ಕ್ಯಾಪಿಟಲ್ಸ್ ಅಂತ ಇದೆ. ಪಾರ್ಟ್ನರ್ ಎ, ಪಾರ್ಟ್ನರ್ ಬಿ 60,000, 40,000 ಎಲ್ಲಿ ಕೊಟ್ಟಿದ್ವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸ್ಟಾರ್ಟಿಂಗ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಕೊಟ್ಟಿದ್ವಿ. ಸೊ ಬ್ಯಾಲೆನ್ಸ್ ಕೊಟ್ಬಿಟ್ಟು ಎಲ್ಲ ರಿವ್ಯಾಲ್ಯೂಡ್ ಮಾಡ್ಕೊಂಡಾಗ ಅವ್ರಿಗೆ ಸೇರ್ಬೇಕಾಗಿರುವಂತಹ ಗುಡ್ ವಿಲ್ ಅಮೌಂಟ್ ಕೊಟ್ವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಆನ್ಸರ್ ಕೊಟ್ವಿ, ಎಲ್ಲ ಕೊಟ್ಟಾದ್ಮೇಲೆ ಫೈನಲ್ ಒಂದು ಆನ್ಸರ್ ಬಂತು. ಪಾರ್ಟ್ನರ್ ಎದು 82,000 ಸಮಥಿಂಗ್ 82,000 ಆನ್ಸರ್ ಬಂದಿದೆ. ಪಾರ್ಟ್ನರ್ ಬಿದು 51,000 ಬ್ಯಾಲೆನ್ಸ್ ಬಂದಿದೆ. ಪಾರ್ಟ್ನರ್ ಸಿದು 25,000 ಬಂದಿದೆ. ಸೊ ಅದೇನದು ರಿವ್ಯಾಲ್ಯೂಡ್ ನ್ಯೂ ಬ್ಯಾಲೆನ್ಸಸ್ ಆಫ್ ಕ್ಯಾಪಿಟಲ್ ಆಫ್ ಆಲ್ ದಿ ಪಾರ್ಟ್ನರ್ಸ್. ಎಲ್ಲ ಪಾರ್ಟ್ನರ್ದು ಕ್ಯಾಪಿಟಲ್ ಅಮೌಂಟನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಇಲ್ಲಿ ಕ್ಯಾಪಿಟಲ್ಸ್ ಪಾರ್ಟ್ನರ್ ಎ, ಪಾರ್ಟ್ನರ್ ಬಿ, ಪಾರ್ಟ್ನರ್ ಸಿ ಔಟರ್ ಕಾಲಮ್ ಕೊಡ್ತಾ ಹೋಗಿ. ಇದೆಲ್ಲಿಂದ ಅಮೌಂಟ್ ತಗೊಳ್ತಾ ಇರೋದು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಫೈನಲ್ ಬ್ಯಾಲೆನ್ಸ್ ಬಂದಿದೆಯಲ್ಲ ಆ ಅಮೌಂಟ್. ಎ ಅಮೌಂಟು 82,000 ಇದೆ, ಬಿ ಅಮೌಂಟ್ 51,000 ಬಂದಿದೆಯಲ್ಲ ಆನ್ಸರು. ದೆನ್ ಸಿ ಅಮೌಂಟ್ 25,000. ಸೊ ಈಗ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಇರೋದನ್ನ ಇಲ್ಲಿ ಕೊಡೋಂಗಿಲ್ಲ ನೀವು, ಯಾಕೆ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೊಂಡು ಹೊಸದಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಫೈನಲ್ ಆನ್ಸರ್ ಏನು ಬಂದಿದೆ ಅದನ್ನು ಇಲ್ಲಿ ಕೊಡಬೇಕು. 82,000, 51,000, 25,000. ಸೊ ಇದಿಷ್ಟು ಲಾಸ್ಟ್ ಇಯರ್ ಲಯಾಬಿಲಿಟಿ ಸೈಡಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಆಯಿತು. ದೆನ್ ಅಸೆಟ್ ಸೈಡ್ ಬನ್ನಿ. ಅಸೆಟ್ ಸೈಡ್ ಫಸ್ಟ್ ಎಂಟ್ರಿ ಕ್ಯಾಶ್ ಇನ್ ಹ್ಯಾಂಡ್. ಸೊ ಕ್ಯಾಶ್ ಇನ್ ಹ್ಯಾಂಡ್ ಅಂತಂದ್ರೆ ಕ್ಯಾಶ್ ಅಕೌಂಟಿಗೆ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್. ಆಲ್ರೆಡಿ ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೊಂಡಿದ್ವಿ. ಸೊ ಕ್ಯಾಶ್ ಅಕೌಂಟಲ್ಲಿ ಆನ್ಸರ್ ಎಷ್ಟು ಬಂದಿತ್ತು, 45,000 ಬ್ಯಾಲೆನ್ಸ್ ಬಂದಿತ್ತು. ಸೊ ಇನ್ ಕೇಸ್ ನೀವು ಕ್ಯಾಶ್ ಅಕೌಂಟ್ ಮಾಡ್ಕೊಂಡಿಲ್ಲ ಅಂತ ಅನ್ಕೊಳ್ಳಿ. ಸೊ ಕ್ಯಾಶ್ ಅಕೌಂಟ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಏನು ಮಾಡ್ಕೋಬೇಕು, ನಾವು ಆ್ಯಡ್ ಮಾಡ್ಕೋಬೇಕು.
ಈಗ ಲಾಸ್ಟ್ ಡೇಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿರುವಂತಹ ಕ್ಯಾಶ್ ಬ್ಯಾಲೆನ್ಸಸ್ 5000 ಅಂಡ್ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ 25000 ಅಂಡ್ ನ್ಯೂ ಪಾರ್ಟ್ನರ್ ಗುಡ್ವಿಲ್ ಅಮೌಂಟ್ 15000 ಟೋಟಲ್ ಅಮೌಂಟ್ 45000. ಇದನ್ನ ಯಾವಾಗ ಮಾಡ್ಕೊಂತೀವಿ? ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಮಾಡ್ಕೊಂಡಿಲ್ಲ ಅಂದಾಗ ಇಲ್ಲೇ ಆನ್ಸರ್ ಮಾಡಿ ಹಾಕೊಳ್ಳಿ. ಸೊ ಇದು ಫಸ್ಟ್ ಕ್ವಶನ್ ಇರೋದ್ರಿಂದ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನೇನು ಎಂಟ್ರಿ ಮಾಡಬೇಕು ಅಂತ ಗೊತ್ತಾಗಲಿರೋದಕ್ಕೆ ನಿಮಗೆ ಮಾಡಿಸಿರೋದಲ್ಲ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ದೆನ್ ಸೆಕೆಂಡ್ ಎಂಟ್ರಿ ನೋಡಿ ಸ್ಟಾಕ್. ಸೊ ಈಗ ಸ್ಟಾಕಿಗೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಡಿಕ್ರೀಸ್ ಸ್ಟಾಕ್ ಅಮೌಂಟ್ ಇದೆ 3000. ಸೊ ಹಾಗಾಗಿ ಇನ್ನರ್ ಕಾಲಮ್ ಅಲ್ಲಿ ತಗೊಂಡ್ರೆ ಲಾಸ್ಟ್ ಟೈಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರೋ ಅಮೌಂಟ್ 15000 ಲೆಸ್. ಸೊ ಡಿಕ್ರೀಸ್ ಆಗಿದೆ ಹಾಗಾಗಿ ಮೈನಸ್ ಮಾಡ್ತೀವಿ. ಡಿಕ್ರೀಸ್ ಸ್ಟಾಕ್ ವ್ಯಾಲ್ಯೂ 3000 ಎಷ್ಟು ಡಿಕ್ರೀಸ್ ಆಗಿದೆ ಅದು ಮೈನಸ್ ಮಾಡಿ 3000 ಮೈನಸ್ ಮಾಡಿದ್ರೆ ಇನ್ನು ಉಳಿಯೋದು 12000. ಇಲ್ಲಿ ಬಂದಿರುವಂತಹ ಆನ್ಸರು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಆನ್ಸರ್ ಈಕ್ವಲ್ ಇರಬೇಕು 12000 ರೂಪೀಸ್. ನೆಕ್ಸ್ಟ್ ಎಂಟ್ರಿ ಡೆಬಿಟಾರ್ಸ್. ಡೆಬಿಟಾರ್ಸ್ಗೂ PBD ಕೊಟ್ಟಿದ್ದಾರೆ, PDD ಕೊಟ್ಟಿದ್ದಾರೆ. ಇನ್ನರ್ ಕಾಲಮ್ ಅಲ್ಲಿ ಅಮೌಂಟ್ ತಗೊಳ್ರಿ 20000 ಲೆಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ 5% ಆನ್ಸರ್ ಎಷ್ಟು ಬಂದಿತ್ತು ಅಂತ ನೋಡ್ಕೊಳ್ಳಿ. ಸೊ ಈಗ ಸ್ಟಾಕ್ ಎಂಟ್ರಿ ಆಯಿತು 3000 ತಗೊಂಡ್ವಿ. PDD ಡೆಬಿಟಾರ್ಸ್ ಅಮೌಂಟ್ ಮೇಲೆ 1000 ಲೆಸ್ ಮಾಡಬೇಕು. ಸೊ ಮೈನಸ್ ಮಾಡೋದನ್ನ ಬ್ರಾಕೆಟ್ ಅಲ್ಲಿ ಹಾಕೊಳ್ರಿ. 20000 ಅಲ್ಲಿ 1000 ಮೈನಸ್ ಮಾಡಿ ರಿಮೈನಿಂಗ್ ಬ್ಯಾಲೆನ್ಸ್ 90000. ನೆಕ್ಸ್ಟ್ ಎಂಟ್ರಿ ಮಷಿನರಿ. ಸೊ ಮಷಿನರಿಗೆ ಏನಾದರೂ ಅಪ್ರಿಸಿಯೇಷನ್ ಡಿಪ್ರಿಸಿಯೇಷನ್ ಡಿಕ್ರೀಸ್ ಇನ್ಕ್ರೀಸ್ ಎಂಟ್ರಿ ಕೊಟ್ಟಿದ್ದೀವ? ಇಲ್ಲಿ ಬಿಲ್ಡಿಂಗ್ ಇದೆ, ಸ್ಟಾಕ್ ಇದೆ, ಡೆಬಿಟಾರ್ಸ್ ಇದೆ, ಸ್ಯಾಲರಿ. ಸೊ ಮಷಿನರಿಗೆ ಯಾವುದು ಎಂಟ್ರಿ ಕೊಟ್ಟಿಲ್ಲ, ಅಡ್ಜಸ್ಟ್ಮೆಂಟ್ ಎಂಟ್ರಿ ಇಲ್ಲ. ಸೊ ಡೈರೆಕ್ಟ್ ಅದು ಎಷ್ಟು ಅಮೌಂಟ್ ಇದೆ ಅದನ್ನು ಔಟ್ ಟು ಕಾಲಮ್ ಕೊಡಿ 30000. ದೆನ್ ನೆಕ್ಸ್ಟ್ ಎಂಟ್ರಿ ಬಿಲ್ಡಿಂಗ್. ಬಿಲ್ಡಿಂಗ್ ಬ್ಯಾಲೆನ್ಸ್ ಶೀಟ್ ಅಮೌಂಟ್ 16000. ಇದಕ್ಕೆ ಅಡ್ಜಸ್ಟ್ಮೆಂಟ್ ಎಂಟ್ರಿ ಇದೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಂತ ಕೊಟ್ಟಿದ್ರು? ಇನ್ಕ್ರೀಸ್ಡ್ ವ್ಯಾಲ್ಯೂ ಮೀನ್ಸ್ ಅಪ್ರಿಸಿಯೇಷನ್ ಬಿಲ್ಡಿಂಗ್ ವ್ಯಾಲ್ಯೂ 12000 ಇದೆ. ಸೊ ಅಪ್ರಿಸಿಯೇಷನ್ ಇನ್ಕ್ರೀಸ್ ಅಂತ ಕೊಟ್ಟರೆ ಅದನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಅಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ರೂಪೀಸ್ 12000. ಸೊ 60000ಗೆ 12000 ಅನ್ನು ಪ್ಲಸ್ ಮಾಡಿ ಟೋಟಲ್ 72000. ನೆಕ್ಸ್ಟ್ ಒನ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಅಮೌಂಟ್ 12000. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಕೊಟ್ಟಿಲ್ಲ ಇನ್ವೆಸ್ಟ್ಮೆಂಟ್ ಬಗ್ಗೆ, ಡೈರೆಕ್ಟ್ ಔಟ್ ಕಾಲಮ್ ತಗೊಳ್ಳಿ. ಸೊ ಇದಿಷ್ಟು ಅಸೆಟ್ ಸೈಡ್ ಅಲ್ಲಿ ಇರೋದಾಯ್ತು. ದೆನ್ ಅಡ್ಜಸ್ಟ್ಮೆಂಟಿಗೆ ಬನ್ನಿ. ಅಡ್ಜಸ್ಟ್ಮೆಂಟ್ 1 by 1 ನೋಡ್ತಾ ಹೋಗಿ ನೀಟಾಗಿ ಎಲ್ಲ ಐಟಮ್ಸ್ ಬಂದಿರಬೇಕು ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಫಸ್ಟ್ ಒನ್ ಸಿ ಶುಡ್ ಬಿ ಕ್ಯಾಪಿಟಲ್ 25000. ಸೊ ಅಡ್ಜಸ್ಟ್ಮೆಂಟ್ ಎಂಟ್ರಿ ಫಸ್ಟ್ ಒನ್ ತಗೊಂಡಿದ್ವಿ. ನೆಕ್ಸ್ಟ್ ಗುಡ್ವಿಲ್ ಎಂಟ್ರಿ ಇಸ್ ಆಲ್ಸೋ ಅಡ್ಜಸ್ಟ್ಮೆಂಟ್ ಫಸ್ಟ್ ಎಂಟ್ರಿ ತಗೊಂಡಿದ್ವಿ. ನೆಕ್ಸ್ಟ್ ಅಪ್ರಿಸಿಯೇಷನ್ ಗುಡ್ವಿಲ್ ಅಪ್ರಿಸಿಯೇಷನ್ ಬಿಲ್ಡಿಂಗ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಅದು ಆಗಿದೆ ಎಂಟ್ರಿ ತಗೊಂಡಿದ್ವಿ. ನೆಕ್ಸ್ಟ್ ಸ್ಟಾಕ್ ಎಂಟ್ರಿ ಥರ್ಡ್ ಸೆಕೆಂಡ್ ಎಂಟ್ರಿ ಎಲ್ಲಿದೆ ಅದನ್ನು ತಗೊಂಡಿದ್ವಿ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಂಟ್ರಿ ಥರ್ಡ್ ಎಂಟ್ರಿ ಇದೆ, ಥರ್ಡ್ ಎಂಟ್ರಿ ತಗೊಂಡಿದ್ವಿ. ಲಾಸ್ಟ್ ಇರೋದು ಯಾವುದು? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇಟ್ ಇಸ್ ಅ ಲಯಾಬಿಲಿಟೀಸ್ ಎಂಟ್ರಿ. ಸೊ ಲಯಾಬಿಲಿಟಿ ಸೈಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ರೂಪೀಸ್ 2000. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇರೋದ್ರಿಂದ ಲಯಾಬಿಲಿಟಿ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಇನ್ ಕೇಸ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಕೊಟ್ಟಿದ್ರೆ ಅಸೆಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಓಕೆ, ಇದಿಷ್ಟು ನಮಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಆಯಿತಾ. ಇದಿಷ್ಟು ಎಂಟ್ರಿ ಮಾಡಿಕೊಂಡು ಮತ್ತೇನಾದರೂ ಬಿಟ್ಟಿದ್ದೀವಿ ಅಂತ ಒಂದ್ಸರಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ರಿ. ಸೊ ಈಗ ನೋಡ್ಕೊಳ್ಳಿ, ಇಲ್ಲಿರುವಂಥ ಎಲ್ಲ ಎಂಟ್ರೀಸು ಬ್ಯಾಲೆನ್ಸ್ ಶೀಟಲ್ಲಿ ಬಂದಿರಬೇಕು. ಗುಡ್ವಿಲ್ ಬಂದಿದೆ, 3000 ಸ್ಟಾಕ್ ಬಂದಿದೆ, 1000 PDD ಬಂದಿದೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ತೊಗೊಂಡಿದ್ದೀವಿ, 6000 ಅಮೌಂಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕೊಟ್ಟಿದ್ದೀವಿ. ಸೊ ಎಲ್ಲ ಎಂಟ್ರೀಸು ಆಯಿತು. ಇದಾದಮೇಲೆ ಈಕ್ವಲ್ ಆನ್ಸರ್ ಬರುತ್ತೆ ನೋಡಬೇಕು. ಬೋತ್ ಸೈಡ್ ಟೋಟಲ್ ಮಾಡಿ ಟೋಟಲ್ ಆನ್ಸರ್ ಬೋತ್ ಸೈಡ್ ಈಕ್ವಲ್ ಬರುತ್ತೆ. 1,90,000 1,90,000. ಲಾಸ್ಟ್ ಡಬಲ್ ಲೈನ್ ಹಾಕ್ಬಿಟ್ಟು ಲಾಸ್ಟ್ ಎಂಡಿಂಗ್ ಒಂದು ಲೈನ್ ಹಾಕ್ಬಿಟ್ಟು ಅಕೌಂಟನ್ನು ಕ್ಲೋಸ್ ಮಾಡಿ. ಸೊ ಇದಿಷ್ಟು 12 ಮಾರ್ಕ್ಸಿಗೆ ಬರುವಂಥ ಕ್ವಶನ್. ನೀಟಾಗಿ 1 by 1 ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸರಿ ಅರ್ಥ ಆಗಿಲ್ಲ ಅಂದರೆ ರಿಪೀಟ್ ನೋಡ್ತಾ ಬನ್ನಿ, ಅರ್ಥ ಆಗುತ್ತೆ. ಓಕೆ, ಟೈಮ್ ಜಾಸ್ತಿ ಆಯಿತು. ಸೊ
ಇವತ್ತಿಗೆ ಕ್ಲಾಸನ್ನು ಏನು ಮಾಡ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಕ್ವಶನ್ನ ನೋಡ್ತಾ ಹೋಗೋಣಂತೆ. ಸೇಮ್ ಈಗ ಕ್ವಶನ್ ಬ್ಯಾಂಕ್ ಏನಿದೆ, ಕ್ವಶನ್ ಬ್ಯಾಂಕಲ್ಲಿರೋ ಕ್ವಶನ್ಸನ್ನೇ ಮಾಡಿಸ್ತಾ ಹೋಗ್ತೀನಿ. ಯಾಕೆಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಎಲ್ಲ ಟೈಪ್ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ ಕ್ವಶನ್ ಬ್ಯಾಂಕ್. ಸೊ ಹಾಗಾಗಿ ಇದೇ ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶನ್ಸನ್ನು ನಾನು ನಿಮಗೆ ಮಾಡಿಸ್ತಾ ಹೋಗ್ತೀನಿ. ಓಕೆ, ಟುಡೇಸ್ ಕ್ಲಾಸ್ ಇಸ್ ಓವರ್, ದೆನ್ ಐ ವಿಲ್ ಕಂಟಿನ್ಯೂ ಟು ದಿ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.